ಇವತ್ತಿನ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮ ಪರಿಕಲ್ಪನಾ ಆಗಿ ಅಷ್ಟಾಂಗ ಯೋಗ, ಪತಾಂಜಲಿ ಅಷ್ಟಾಂಗ ಯೋಗ ಅನ್ನೋದು ಕೂಲಂಕುಷವಾಗಿ ತಿಳಿಸ್ಕೊಡಕ್ಕೆ ಈಗಾಗಲೇ ನಮ್ಮ ಸೀನಿಯರ್ ಮಾಸ್ಟರ್ ಆದ ಪುಷ್ಪಲತಾ ಮೇಡಮ್ ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಸೊ ಅವ್ರನ್ನು ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ ಸ್ನೇಹಿತರೆ. ಮೇಡಮ್ ಸರ್ ನಮಸ್ತೆ. ಸ್ವಾಗತ ಮೇಡಮ್, ನಿಮ್ಗೆ ಸುಸ್ವಾಗತ. ಸೊ ಇಂದಿನ ಕಾರ್ಯಕ್ರಮದಲ್ಲಿ ಪತಾಂಜಲಿ ಅಷ್ಟಾಂಗ ಯೋಗ ಕೂಲಂಕುಷವಾಗಿ ತಿಳಿಸ್ಕೊಟ್ಟಕ್ಕೆ ನಿಮ್ಗೆ ವಿನಂತಿ ಮಾಡ್ತಾ ಇದ್ದೀನಿ ಮೇಡಮ್. ಓವರ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ಮಾಸ್ಟರ್ಸ್. ಆತ್ಮ ಬಂಧುಗಳೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿರವರಿಗೂ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೂ ಹೃದಯಪೂರ್ವಕವಾದಂತಹ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ಮಹಾವತಾರ್ ಫೌಂಡೇಶನ್ ರವರು ಆಯೋಜಿಸುತ್ತಿರುವಂತಹ 21 ದಿನಗಳ ಆನ್ಲೈನ್ ಅಧಿವೇಶನದಲ್ಲಿ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಈಗ 4ನೇ ಬ್ಯಾಚ್ ಅನ್ನ ಪ್ರಾರಂಭ ಮಾಡಿದೆ. ಇಂದು ನಾವು 2ನೇ ದಿನಕ್ಕೆ ಪಾದಾರ್ಪಣೆಯನ್ನ ಮಾಡಿದೀವಿ ಮಾಸ್ಟರ್ಸ್. ನಿಮ್ಮೆಲ್ಲರಿಗೂ ಕೂಡ ಈ ಸಮಗ್ರ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಆಹ್ವಾನವನ್ನ ಮತ್ತೊಮ್ಮೆ ನೀಡ್ತಾ ಇದ್ದೀನಿ. ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್ ತಮಗೆಲ್ಲನೂ. ಹಾಗೆ ನಮ್ಮ ರಂಗಸ್ವಾಮಿ ಸರ್ ಆಗ್ಲೇ ಈ ದಿನದ ವೇಳಾಪಟ್ಟಿಯನ್ನ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ಈಗ ನೀವು ಮೊದಲನೇದಾಗಿ ಧ್ಯಾನ ಅಭ್ಯಾಸವನ್ನ ಜೊತೆಗೆ ಪ್ರಾಣಾಯಾಮದ ಜೊತೆಗೆ 1 ಗಂಟೆಗಳು ಸುಸೂತ್ರವಾಗಿ ಯಶಸ್ವಿಯನ್ನ ಕಂಡಿದ್ದೀರಾ. ಹಾಗೆ 2ನೇದಾಗಿ ಆಧ್ಯಾತ್ಮಿಕ ಪರಿಕಲ್ಪನೆಯಲ್ಲಿ ನಾವು ಇಂದು ತಿಳಿದುಕೊಳ್ಳುವಂತಹ ಆಧ್ಯಾತ್ಮಿಕ ವಿಷಯ ಏನು ಅಂತಂದ್ರೆ ಪತಾಂಜಲಿ ಅಷ್ಟಾಂಗ ಯೋಗ. ಇದಕ್ಕಿಂತ ಮೊದಲು ನಾವು ಈ ಕಾರ್ಯಕ್ರಮದ ಬಗ್ಗೆ ಸಾಮಾನ್ಯ ಸೂಚನೆಯನ್ನ ತಿಳ್ಕೊಳ್ಳೋಣ ಮಾಸ್ಟರ್ಸ್. ನೀವು ಬೆಳಗ್ಗೆ 5 ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದಕ್ಕೆ ಹಾಜರಾಗುವ ಮೊದಲು ನೀವು ಸಂಪೂರ್ಣವಾಗಿ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಹಾಗೆ 1 ಲೋಟ ಉಗುರು ಬೆಚ್ಚಗಿನ ನೀರನ್ನ ಸೇವಿಸ್ಬೇಕು. ಹಾಗೆ ಪ್ರತಿದಿನ ತರಗತಿಗೆ ಹಾಜರಾಗೋದಕ್ಕೆ ನಿಮ್ಮ ಮನೆಯಲ್ಲಿ ಅದೇ ಸ್ಥಳವನ್ನ ನೀವು ಆಯ್ಕೆ ಮಾಡ್ಕೋಬೇಕು. ಯಾಕಂದ್ರೆ ನಾವು ಒಂದೇ ಸ್ಥಳದಲ್ಲಿ ಕೂರೋದ್ರಿಂದ ಆ ಫ್ರೀಕ್ವೆನ್ಸಿ, ಆ ಎನರ್ಜಿಸ್ಗೆ ನಾವು ಕನೆಕ್ಟ್ ಆಗ್ತೀವಿ. ಹಾಗೆ ನೀವು ಪ್ರತಿದಿನ ಕೂಡ ಒಂದೇ ಸ್ಥಳದಲ್ಲಿ ಕುತ್ಕೊಂಡ್ರೆ ಬಹಳಷ್ಟು ಎನರ್ಜಿಯನ್ನ ಆದಷ್ಟು ಬೇಗ ಥಾಟ್ಲೆಸ್ ಮೈಂಡ್ ಅನ್ನ ಪಡಿತೀರಾ ಮಾಸ್ಟರ್ಸ್. ಹಾಗೆ ಈ 21 ದಿನದವರೆಗೆ ಯಾವುದೇ ರೀತಿಯಾದಂತಹ ಮಾಂಸಾಹಾರದ ಆಹಾರವನ್ನ ಸೇವಿಸಬೇಡಿ. ಖಂಡಿತವಾಗೂ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯೋಜನಗಳನ್ನ ಪಡೆಯೋದಕ್ಕೆ ಬಹಳಷ್ಟು ಅವಕಾಶಗಳಿದೆ. ದಯಮಾಡಿ ಎಲ್ಲರೂ ಕೂಡ ಸಸ್ಯಾಹಾರವನ್ನ ಸೇವಿಸಬೇಕಾಗಿ ವಿನಂತಿ. ಹಾಗೆ ಕುಡಿಯುವ ನೀರನ್ನ ಬಾಟಲನ್ನ ಇರಿಸ್ಕೊಳ್ಳಿ. ಈ ಕಾರ್ಯಕ್ರಮದಲ್ಲಿ ನೀವು ನೀರನ್ನ ಬಳಸಿದ್ರೆ ಬಹಳ ಒಳ್ಳೇದು. ಧ್ಯಾನಕ್ಕೆ ಮೊದಲು 1 ಲೋಟ ನೀರನ್ನ ಸೇವಿಸ್ಬೇಕು. ಧ್ಯಾನದ ನಂತರ ನೀವು 1 ಲೋಟ ನೀರನ್ನ ತಗೋಬೇಕು ಅಂತ ಹೇಳ್ತಾ ಇದೀವಿ ಮಾಸ್ಟರ್ಸ್. ಇನ್ನ ಈ ಕೋರ್ಸ್ ಏನ್ ಮಾಡ್ತಾ ಇದ್ದಾರೆ 21 ದಿನಗಳ ಆಧ್ಯಾತ್ಮಿಕ ಈ ಪರಿಕಲ್ಪನೆಯ ಬಗ್ಗೆ, ಇದರ ಪ್ರಯೋಜನವನ್ನ ನೀವು ಪಡಿಬೇಕು ಅಂತ ಅಂದ್ರೆ 21 ದಿನಗಳು ಕೂಡ ಈ ಝೂಮ್ ಕ್ಲಾಸ್ ನಲ್ಲಿ ನೀವು ಜಾಯಿನ್ ಆಗ್ಬೇಕು ಮಾಸ್ಟರ್ಸ್. ಆಗ ಮಾತ್ರ ಇದರ ಪ್ರತಿಫಲವನ್ನ ನೀವು ಪಡೆಯೋದಕ್ಕೆ ಬಹಳಷ್ಟು ಅವಕಾಶಗಳಿದೆ. ದಯಮಾಡಿ ಎಲ್ಲರೂ ಕೂಡ ಈ ಲಾಭವನ್ನ ಪಡಿಬೇಕು. ಸರ್ ಅವರು ಎಲ್ಲರಿಗೂ ಕೂಡ ಆಧ್ಯಾತ್ಮಿಕ ಜ್ಞಾನವನ್ನ ನೀಡುವ ಸಲುವಾಗಿ, ಸಂಪೂರ್ಣ ಆರೋಗ್ಯವನ್ನ ನೀಡುವ ಸಲುವಾಗಿ ಈ ಕಾರ್ಯಕ್ರಮವನ್ನ ನಿರ್ವಹಿಸಿದ್ದಾರೆ. ಹಾಗಾಗಿ ನೀವೆಲ್ಲರೂ ಪ್ರಯೋಜನವನ್ನ ಪಡಿಬೇಕು ಅಂತ ನಾನು ಈ ಚಾನೆಲ್ನ ಮುಖಾಂತರ ನಿಮ್ಮೆಲ್ಲರೂ ಕೂಡ ವಿನಂತಿಸ್ಕೊಂತಾ ಇದೀನಿ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಈಗ ಆಧ್ಯಾತ್ಮಿಕ ಪರಿಕಲ್ಪನೆ. ಈ ಆಧ್ಯಾತ್ಮಿಕ ಪರಿಕಲ್ಪನೆಯಲ್ಲಿ ಪತಾಂಜಲಿ ಅಷ್ಟಾಂಗ ಯೋಗದ ಬಗ್ಗೆ ನಾವೆಲ್ಲರೂ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಮೊದಲನೇದಾಗಿ ಯೋಗ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗಿರೋ ವಿಷಯ ಅಂದ್ರೆ ಯೋಗ ಅಂದ್ರೆ ಏನು, ಹಾಗೆ ಪತಾಂಜಲಿ ಅಂದ್ರೆ ಯಾರು, ಅವರಿಗೆ ಈ ಹೆಸರು ಏನಕ್ಕೋಸ್ಕರ ಬಂದಿದೆ, ಇನ್ನ ಈ ಅಷ್ಟಾಂಗ ಯೋಗದಲ್ಲಿರುವಂತಹ ಭಾಗಗಳು ಯಾವ್ದ್ಯಾವ್ದಿದೆ ಅದ್ರ ಬಗ್ಗೆ ಸ್ವಲ್ಪ ಪ್ರಮಾಣದಲ್ಲಿ ವಿವರಣೆಯನ್ನ ತಿಳ್ಕೊಳ್ಳೋಣ. ಹಾಗೆ ಈ ಅಷ್ಟಾಂಗ ಯೋಗದ ಬಗ್ಗೆ ನಮ್ಮ ಗುರುಗಳಾದಂತಹ ಪತ್ರಿಜಿರವರ ಪರಿಕಲ್ಪನೆಯಲ್ಲಿ ಇವೆಲ್ಲವನ್ನ ಯಾವ ರೀತಿಯಾಗಿ ವಿವರಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಇಂದು ವಿವರವಾಗಿ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಮೊದಲು ಯೋಗ ಅಂದ್ರೆ ಏನು? ಯೋಗ ಅನ್ನ ಪದ ಸಂಸ್ಕೃತ ಪದವಾದಂತಹ ಯೂಜ್ ಅಥವಾ ಯುಜೀರ್ ಎಂಬ ಸಂಸ್ಕೃತ ಪದದಿಂದ ಬಂದಿರೋಂಥದ್ದು. ಯುಜೀರ್ ಅಂತ ಅಂದ್ರೆ 2ರ ಸಂಯೋಜನೆ ಅಥವಾ ಸೇರುವುದು. ತೆಲುಗಿನಲ್ಲಿ ಕಲಯಿಕ ಅಂತ ಕರೀತಾರೆ ಮಾಸ್ಟರ್ಸ್ ಅನ್ನೋ ಅರ್ಥವನ್ನ ನೀಡುತ್ತೆ. ಅದು ಏನಾದ್ರೂ ಆಗಿರ್ಬೋದು. 2ರ ಕಲಯಿಕ ಅಂದ್ರೆ ಯಾವ್ದಾದ್ರೂ ಆಗಿರ್ಬೋದು. ಮನಸ್ಸು ಶರೀರ ಆಗಿರ್ಬೋದು, ಆತ್ಮ ಪರಮಾತ್ಮ ಆಗಿರ್ಬೋದು, ಹಾಗೆ ಜೀವಾತ್ಮ ಪರಮಾತ್ಮ
ಹೀಗೆ ಒಬ್ಬರು ಒಂದೊಂದು ರೀತಿಯಲ್ಲಿ ತಿಳಿಸ್ತಾರೆ. ಆದ್ರೆ ಪತಾಂಜಲಿ ಮಹರ್ಷಿಗಳು ನೀಡಿರುವಂತಹ ನಿರ್ವಚನ ಏನು ಅಂತ ಅಂದ್ರೆ ಯೋಗಃ ಚಿತ್ತವೃತ್ತಿ ನಿರೋಧಃ. ಅಂದ್ರೆ ಯೋಗ ಅಂದ್ರೆ ಚಿತ್ತವೃತ್ತಿ, ಅಂದರೆ ಮನಸ್ಸು ಮಾಡುವಂತಹ ಆಲೋಚನೆಗಳನ್ನ, ನಿರೋಧಃ ಅಂದ್ರೆ ದೂರ ಮಾಡುವುದು, ತೊಲಗಿಸುವುದು ಅಂತ. ಯೋಗಃ ಚಿತ್ತವೃತ್ತಿ ನಿರೋಧಃ ಅಂದ್ರೆ ನಮ್ಮ ಮನಸ್ಸು ಮಾಡುವಂತಹ ಆಲೋಚನೆಗಳನ್ನ ದೂರ ಮಾಡುವುದು, ತೊಲಗಿಸುವುದು ಅಂತ ಪತಂಜಲಿ ಮಹರ್ಷಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮಾಸ್ಟರ್. ಇದು ಯೋಗ ಅಂತ ಅಂದ್ರೆ ಏನು ಅಂತ. ನಂತರ ಪತಂಜಲಿ ಅಂದ್ರೆ ಯಾರು, ಅವ್ರಿಗೆ ಈ ಹೆಸರು ಏನಕ್ಕೆ ಬಂತು ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಗೋನಿಕಾ ದೇವಿ ಅಂದ್ರೆ ಅವ್ರು ಇನ್ಯಾರು ಅಲ್ಲ, ಪತಾಂಜಲಿ ಮಹರ್ಷಿಯವರ ತಾಯಿಯವರು ಗೋನಿಕಾ ದೇವಿಯವರು ದೇವರ ಪ್ರಾರ್ಥನೆಯನ್ನ ಮಾಡುತ್ತಾ ಸಮುದ್ರದ ದಡದಲ್ಲಿ ಆದ್ಯವನ್ನ ಅರ್ಪಿಸ್ತಾ ಇರ್ತಾರೆ. ಆಗ ಆ ಭಗವಂತನ ವರವಾಗಿ ಈ ಪತಾಂಜಲಿಯವರು ಆದಿಶೇಷನ ರೂಪದಲ್ಲಿ ಒಂದು ಚಿಕ್ಕ ಹಾವಿನ ಮರಿಯಾಗಿ ಅವರ ಕೈಗೆ ವರಪ್ರಸಾದವಾಗಿ ಲಭಿಸ್ತಾರೆ. ಆಗ ಆ ತಾಯಿಯವರು ಆಶ್ಚರ್ಯ ಪಡ್ತಾರೆ. ಆ ನಂತರ ಅವರು ಅಂದ್ರೆ ಪತಾಂಜಲಿ ಮಹರ್ಷಿಯವರು ಆ ನಂತರ ಅವರಿಗೆ ತಾಯಿಗೆ ಎಲ್ಲ ಸಂಪೂರ್ಣವಾದಂತಹ ವಿವರವನ್ನ ನೀಡ್ತಾರೆ. ನಾನು ವರಪ್ರಸಾದವಾಗಿ ಈ ಭೂಮಿ ಮೇಲೆ ಬಂದಿರೋಂಥದ್ದು ಈ ಯೋಗ ಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಂದಿರೋದು ಅಂತ ತಾಯಿಗೆ ಸಂಪೂರ್ಣವಾದಂತಹ ವಿವರಣೆಯನ್ನ ನೀಡ್ತಾರೆ ಪತಾಂಜಲಿ ಮಹರ್ಷಿಯವರು. ಹಾಗೆ ಈ ಗೋನಿಕಾ ದೇವಿ ಅವರು ಆ ಮಗುವನ್ನ ಸಾಕಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡ್ತಾರೆ. ಅವರ ಪುತ್ರನಾಗಿರೋದ್ರಿಂದ ಅವರನ್ನ ಗೋನಿಕಾ ಪುತ್ರ ಅಂತ ಕೂಡ ಕರೀತಾರೆ ಮಾಸ್ಟರ್ಸ್. ಇನ್ನ ಪತಾಂಜಲಿ ಹೆಸರು ಏನಕ್ಕೋಸ್ಕರ ಬಂತು ಅಂತ ಅಂದ್ರೆ ಪತ್ ಅಂದರೆ ಕೆಳಗೆ ಬೀಳೋವಂಥದ್ದು, ಹಾಗೆ ಅಂಜಲಿ ಅಂತ ಅಂದ್ರೆ ಬೊಗಸೆ ಅಂತ. ಅವರು ಆದ್ಯವನ್ನ ಅರ್ಪಿಸುವಾಗ ಆ ಬೊಗಸೆಯಲ್ಲಿ ಪ್ರಾರ್ಥಿಸುತ್ತಿರುವಾಗ ಆ ಸೂರ್ಯನ ಎದುರಿಗೆ ಸಮುದ್ರ ತೀರದಲ್ಲಿ ಕೈಯಲ್ಲಿ ಬಂದು ಈ ಪತಾಂಜಲಿಯವರು ಹಾವಿನ ರೂಪದಲ್ಲಿ ಬಂದು ಸೇರೋದಕ್ಕೆ ಅವರಿಗೆ ಪತಾಂಜಲಿ ಅನ್ನುವಂತಹ ಹೆಸರು ಬರುತ್ತೆ. ಪತ್ ಅಂದ್ರೆ ಕೆಳಗಡೆ ಬೀಳೋದು, ಅಂಜಲಿ ಅಂದ್ರೆ ಬೊಗಸೆ. ಈ ಆದ್ಯವನ್ನ ಅರ್ಪಿಸುವಾಗ ಆ ಮೇಲಿನಿಂದ ಆ ಸೂರ್ಯನ ಎದುರಿಗೆ ನಿಂತು ಆ ಸಮುದ್ರ ತೀರದಲ್ಲಿ ಆ ಕೈಗೆ ಬಂದು ಈ ಬೊಗಸೆಯಲ್ಲಿ ಬಂದು ಸೇರೋದಕ್ಕೆ ಅವ್ರಿಗೆ ಪತಾಂಜಲಿ ಅನ್ನೋ ಹೆಸರು ಬಂತು ಅಂತ ಹೇಳ್ತಾರೆ ಮಾಸ್ಟರ್ಸ್. ಇನ್ನ ಪತಾಂಜಲಿ ಗುರುಗಳು ನಮಗೆ ಯಾವ ರೀತಿಯಾದಂತಹ ಯಾವ ವಿಧದಲ್ಲಿ ಇದರ ವಿಧಗಳನ್ನ ತಿಳಿಸಿದ್ದಾರೆ ಅಂತ ನೋಡ್ಬೇಕು ಅಂದ್ರೆ ಈ ಯೋಗವು ಸಾಮಾನ್ಯ ಜನರಿಗೆ ಅರ್ಥ ಆಗ್ಬೇಕು ಅಂತ ಪತಾಂಜಲಿ ಗುರುಗಳು ಎಲ್ಲರೂ ಸುಲಭವಾದಂತಹ ರೀತಿಯಲ್ಲಿ ಆಚರಿಸಿಕೊಳ್ಳೋದಕ್ಕೋಸ್ಕರ 8 ಭಾಗಗಳಾಗಿ ವಿವರಿಸಿದ್ದಾರೆ ಮಾಸ್ಟರ್ಸ್. ಅದನ್ನ ಅಷ್ಟಾಂಗ ಯೋಗ ಅಂತ ಕರೀತಾರೆ. ಈ ಅಷ್ಟಾಂಗ ಯೋಗದಲ್ಲಿ ಆ 8 ಅಷ್ಟ ಅನ್ನೋದ್ರಲ್ಲೇ ಇದೆ 8. ಆ 8 ಯೋಗಗಳು ಅಷ್ಟಾಂಗ ಯೋಗದಲ್ಲಿ ಮೊದಲನೇದು ಯಮ, 2 ನಿಯಮ, ಹಾಗೆ 3 ಆಸನ, 4 ಪ್ರಾಣಾಯಾಮ, 5 ಪ್ರತ್ಯಾಹಾರ, 6ನೇದು ಧಾರಣ, 7 ಧ್ಯಾನ, ಕೊನೆಯದಾದಂತಹ 8ನೇದು ಸಮಾಧಿ. ಈ 8 ಅಂಗಗಳನ್ನೇ ಅಷ್ಟಾಂಗ ಯೋಗ ಅಂತ ಕರೀತಾರೆ ಮಾಸ್ಟರ್ಸ್. ಇದನ್ನ ಇನ್ನೊಂದು ಹೆಸರಲ್ಲೂ ಕರೀತಾರೆ ರಾಜಯೋಗ ಅಂತ ಕೂಡ ಕರೀತಾರೆ. ಈ 8 ಅಷ್ಟಾಂಗ ಯೋಗಗಳಲ್ಲಿ ಮೊಟ್ಟ ಮೊದಲನೆಯದಾದಂತಹ ಯಮದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಯಮ ಅಂತ ಅಂದ್ರೆ ಜೀವನದ ಮೌಲಿಕವಾದಂತಹ ಸತ್ಯದ ಮೇಲೆ ಸಂಪೂರ್ಣವಾದಂತಹ ಹಿಡಿತ. ಈ ಪತಾಂಜಲಿಯ ಅಷ್ಟಾಂಗ ಮಾರ್ಗದಲ್ಲಿ ಮೊದಲನೆಯದು ಯಮ ಅಂದ್ರೆ ನೈತಿಕ ಸೂತ್ರಗಳು. ಈ ಅಷ್ಟಾಂಗ ಯೋಗದ ಮೊದಲನೇದಾದಂತಹ ಯಮದಲ್ಲೂ ಕೂಡ ಈ ನೈತಿಕ ಸೂತ್ರಗಳಲ್ಲಿ ಮತ್ತೆ 5 ಅಂಶಗಳು ಬರುತ್ತೆ ಮಾಸ್ಟರ್ಸ್. ಅದ್ಯಾವ್ದ್ಯಾವ್ದು ಅಂತ ಅಂದ್ರೆ ಮೊದಲನೇದು ಸತ್ಯ, 2 ಅಹಿಂಸಾ, 3 ಆಸ್ತೇಯ, ಹಾಗೆ ಬ್ರಹ್ಮಚರ್ಯ, ಕೊನೆಯದಾಗಿ ಅಪರಿಗ್ರಹ. ಇದು ಯಮದಲ್ಲಿ ಬರುವಂತಹ 5 ಅಂಶಗಳು. ಇವು ಸಮಾಜಕ್ಕೆ ಹಾಗೂ ಮನುಷ್ಯರಿಗೂ ಅನ್ವಯವಾಗುವಂತಹ ಆಚರಣಾ ಧರ್ಮಗಳು ಮಾಸ್ಟರ್ಸ್. ಇವುಗಳನ್ನ ಪಾಲಿಸದಲೇ ಇದ್ರೆ ಕೆಡುಕು ಅನ್ನೋದು ಉಂಟಾಗತ್ತೆ ಅಂತ ಪತಾಂಜಲಿ ಮಹರ್ಷಿಗಳು ನಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಈ 5 ಅಂಶಗಳಲ್ಲಿ ಮೊದಲನೇದು ಸತ್ಯ.
ನೀತಿ ಅಥವಾ ನಡತೆಯ ಉನ್ನತ ನಿಬಂಧನೆಗಳು ಅಂದ್ರೆ ಈ ಸತ್ಯ. ಮಾನವನ ಮನಸ್ಸು ಸತ್ಯವಾದಂತಹ ಯೋಚನೆಗಳನ್ನ ಮಾಡಿದ್ರೆ, ನಾಲಿಗೆ ಸತ್ಯವಾದಂತಹ ವಾಕ್ಗಳನ್ನ, ಸತ್ಯವಾದಂತಹ ಮಾತುಗಳನ್ನ ನುಡಿತಾ ಇದ್ರೆ, ಹಾಗೆ ಜೀವನವು ಸತ್ಯದ ಮೇಲೆ ಆಧಾರಗೊಂಡಿದ್ದರೆ ಅಂತಹ ವ್ಯಕ್ತಿಯು ಅನಂತ ಪರಮಾತ್ಮನ ಸಮಾಗಮ ಹೊಂದೋದಕ್ಕೆ ಯೋಗ್ಯನಾಗ್ತಾನೆ ಮಾಸ್ಟರ್ಸ್. ಈ ಸತ್ಯ ಅನ್ನೋದು ಬರಿಯ ಮಾತಿಗೆ ಮಾತ್ರ ಸೀಮಿತ ಆಗಿರೋಂಥದ್ದಲ್ಲ. ಈ ಮಾತಿಗೆ ಸಂಬಂಧಪಟ್ಟಂತೆ 4 ವಿಧವಾದಂತಹ ಪಾಪಗಳು ಕೂಡ ಇರುತ್ತೆ ಮಾಸ್ಟರ್ಸ್. ಅಂದ್ರೆ ಒಬ್ರನ್ನ ನಾವು ಬೈಯೋದಾಗ್ಬೋದು, ಏಯಕರಗವಾದ ಆಗಿ ಅವರ ಬಗ್ಗೆ ಅಸಭ್ಯವಾಗಿ ಮಾತಾಡೋ ಅಂಥದ್ದಾಗಿರ್ಬೋದು, ಹಾಗೆ ಅಸತ್ಯ ವ್ಯವಹಾರಗಳನ್ನ ಮಾಡುವಂಥದ್ದು, ಸುಳ್ಳು ಆರೋಪಗಳನ್ನ ಮಾಡುವಂಥದ್ದು, ಇದು ಆ ಪಾಪಕರ್ಮಗಳ ಭಾಗಕ್ಕೆ ಬರುತ್ತೆ ಮಾಸ್ಟರ್ಸ್. ಸತ್ಯದಿಂದ ಸತ್ಯದಲ್ಲಿ ಪ್ರತಿಷ್ಠಿತನಾದಂಥವನು ಯಾವುದು ತನಗೆ ಬೇಕಾಗಿರುತ್ತೋ ಶುದ್ಧ ಹೃದಯದಿಂದ ಆಶಿಸಿದ್ರೆ, ಕೋರ್ಕೊಂಡ್ರೆ ಅವನಿಗೆ ತಾನಾಗಿಯೇ ಕೂಡ ಎಲ್ಲನೂ ಸಿದ್ಧಿಯಾಗುತ್ತೆ. ಅವ್ರಿಗೆ ಅವ್ರ ಹತ್ರಕ್ಕೆ ತಾನಾಗಿ ಬರುತ್ತೆ, ಹಿಂದೆಯೇ ಅವನನ್ನ ಹಿಂಬಾಲಿಸಿ ಬರ್ತಾ ಇರುತ್ತೆ. ಯಾರು ಸತ್ಯದಲ್ಲಿ ನೆಲೆಗೊಂಡಿರ್ತಾರೋ ಅವರಿಗೆ ಏನ್ ಬೇಕೋ ಅದು ತಾನಾಗಿ ಅವರ ಕೈಯನ್ನ ಸೇರ್ತಾ ಇರುತ್ತೆ ಅಂತ ಪತಂಜಲಿ ಮಹರ್ಷಿಯವರು ತಿಳಿಸ್ತಾ ಇದ್ದಾರೆ. ಯಾರು ಸತ್ಯ ಮಾರ್ಗದಲ್ಲಿ ಇರ್ತಾರೋ ಅವ್ರಿಗೆ ಏನ್ ಬೇಕಾಗಿರುತ್ತೋ ಅದೆಲ್ಲ ಅವರನ್ನ ಬಂದು ಸೇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಯಮದಲ್ಲಿ 2ನೇ ಅಂಶವಾದಂತಹ ಅಹಿಂಸ. ಹಿಂಸೆ ಅಂತ ಅಂದ್ರೆ ಸಾಯಿಸುವಿಕೆ, ಅದಕ್ಕೆ ವಿರುದ್ಧವಾಗಿರುವಂತದ್ದೇ ಅಹಿಂಸೆ. ಹಿಂಸೆ ಅಂದ್ರೆ ಸಾಯಿಸೋದು, ಅದಕ್ಕೆ ಆಪೋಸಿಟ್ ವರ್ಡ್ ಅಂದ್ರೆ ಅಹಿಂಸೆ. ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಮಾಸ್ಟರ್ಸ್. ಇಲ್ಲಿ ಪ್ರಾಣಿಗಳು ಸೇರಿದಂತೆ ಮನುಷ್ಯರು ಮಾತ್ರ ಅಲ್ಲ, ಸಕಲ ಚರಾಚರ ಪ್ರಾಣಿಗಳು ಏನಿದೆ ಎಲ್ಲವೂ ಕೂಡ ಒಂದೇ. ಆದ್ರೆ ಈ ಮನುಷ್ಯ ಅಂದ್ರೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಅವರ ಸುಖಕ್ಕಾಗಿ, ನಮ್ಮ ಸಂತೋಷಕ್ಕಾಗಿ ಈ ಪ್ರಾಣಿಗಳನ್ನ ವಧೆ ಮಾಡ್ತಾ ಇದೀವಿ, ಈ ಪ್ರಾಣಿ ಹಿಂಸೆಯನ್ನ ಮಾಡ್ತಾ ಇರ್ತೀವಿ. ಇಲ್ಲಿ ಅಹಿಂಸೆ ಅನ್ನೋದು ಎಲ್ಲರೂ ಕೂಡ ಪಾಟಿಸ್ಬೇಕಾಗಿರೋಂಥ ಧರ್ಮ. ಇದೊಂದು ಸೃಷ್ಟಿಯ ನಿಯಮ ಮಾಸ್ಟರ್ಸ್. ಹಿಂಸೆ ಅಂದ್ರೆ ಶಾರೀರಿಕ ಹಿಂಸೆ ಮಾತ್ರ ಅಲ್ಲ, ಮಾನಸಿಕ ಹಿಂಸೆ ಕೂಡ ಹಿಂಸೆನೆ ಆಗುತ್ತೆ. ಶರೀರಕ್ಕೆ ಏನು ಬಾಧೆ ಕೊಡ್ತಾ ಇದೀವಿ ಅಂದ್ರೆ ಅದು ಪಾಪಕರ್ಮ ಆಗುತ್ತೆ, ಹಿಂಸೆ ಆಗುತ್ತೆ ಅಂತ ಅನ್ಕೊಂಡ್ರೆ ಖಂಡಿತ ಅಲ್ಲ. ಮಾನಸಿಕವಾಗಿ ನಾವು ಯಾರಿಗಾದ್ರೂ ನೋವನ್ನ ಉಂಟು ಮಾಡಿದ್ರೆ ಅದು ಕೂಡ ಹಿಂಸೆ. ಒಬ್ರ ಮನಸ್ಸಿಗೆ ನೋವು ಉಂಟು ನಾವು ಮಾಡಬಾರ್ದು. ನಾವು ಒಬ್ರ ಮನಸ್ಸಿಗೆ ನೋವು ಉಂಟು ಮಾಡ್ಬೇಕು ಅನ್ನೋ ಆಲೋಚನೆ ಮಾಡಿದ್ರು ಕೂಡ ಅದು ಕೂಡ ಹಿಂಸೆನೆ ಆಗತ್ತೆ ಅಂತ ಪತಂಜಲಿ ಗುರುಗಳು ತಿಳಿಸ್ತಾ ಇದ್ದಾರೆ. ಇನ್ನು 3ನೇದು ಆಸ್ತೇಯ. ಇತರರ ವಸ್ತುಗಳನ್ನ ಇಚ್ಛಿಸಿ ಅದನ್ನ ತಾನು ಪಡಿಬೇಕು ಅಂತ ಬಯಸುವಂಥದ್ದು. ಅಂದ್ರೆ ಬೇರೆಯವರ ವಸ್ತುಗಳು ನಮಗೆ ಬೇಕು, ನನ್ನ ಹತ್ರನೇ ಇರ್ಬೇಕು ಅನ್ನುವಂತಹ ಭಾವನೆಯನ್ನ ಹೊಂದಿರೋದು. ಕದಿಯೋದಾಗ್ಬೋದು, ಈ ಕಳ್ತನ ಮಾಡುವಂಥದ್ದು ಈ ಆಸ್ತೇಯದ ಅಂಶ ಆಗಿರುತ್ತೆ. ಆದ್ರಿಂದ ನಾವು ಬೇರೆಯವರ ವಸ್ತುಗಳನ್ನ ಕಸಿದುಕೊಳ್ಳುವಂತಹ ಪ್ರಯತ್ನವನ್ನ ಯಾವತ್ತಿಗೂ ನಾವ್ಯಾರು ಮಾಡಬಾರ್ದು ಮಾಸ್ಟರ್ಸ್. ಬೇರೆಯವರ ವಸ್ತುಗಳಿಗೆ ಆಸೆಯನ್ನ ಪಡಬಾರ್ದು, ಅಂತ ವ್ಯಾಮೋಹವನ್ನ ಕೂಡ, ಅಂತಹ ಭಾವನೆಯನ್ನ ಕೂಡ ನಾವು ಹೊಂದಿರಬಾರ್ದು. ಇದು ಆಸ್ತೇಯದಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು 4ನೇದು ಬ್ರಹ್ಮಚರ್ಯ. ಈ ಅರ್ಥಕೋಶದ ಪ್ರಕಾರ ಬ್ರಹ್ಮಚರ್ಯ ಅಂತಂದ್ರೆ ಇಂದ್ರಿಯಗಳನ್ನ ನಿಗ್ರಹ ಮಾಡುವಂಥದ್ದು. ಹಾಗೆ ಈ ಧಾರ್ಮಿಕ ಅಧ್ಯಯನ, ಆತ್ಮ ನಿಗ್ರಹ ಇದೊಂದು ಮಾನಸಿಕವಾದಂತಹ ಸ್ಥಿತಿಯಾಗಿದೆ ಮಾಸ್ಟರ್ಸ್. ಈ ದೈವಿಕವಾದಂತಹ ಪ್ರೇಮವನ್ನ ಅರ್ಥಕೋಬೇಕು, ನಾವು ಅದನ್ನ ತಿಳ್ಕೋಬೇಕು ಅಂತ ಅಂದ್ರೆ, ಅದು ಸಾಧ್ಯ ಆಗ್ಬೇಕು ಅಂತ ಅಂದ್ರೆ ಎಲ್ಲಾ ಸ್ಮೃತಿಗಳು ಹೇಳೋದು ಆ ಮದುವೆ ಸಂಸಾರವನ್ನೇ ವಿಧಿಸ್ತಾ ಇದೆ. ಮಾನವರು ಪ್ರೇಮ ಪ್ರೀತಿಗಳ ಸವಿ ಇಲ್ಲದೇನೆ ಯಾವುದೇ ರೀತಿಯಾದಂತಹ ದೈವಿಕವಾದಂತಹ ಪ್ರೇಮವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಂದಿಗೂ ಸಾಧ್ಯ ಇಲ್ಲ. ಈ ಪ್ರೀತಿ ಪ್ರೇಮಗಳ ಸವಿ ಇಲ್ಲದೇನೆ ಇದ್ಯಾವುದು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಎಲ್ಲ ಸ್ಮೃತಿಗಳು ಇಲ್ಲಿ ತಿಳಿಸ್ಕೊಡ್ತಾ ಇದೆ. ಈ ನಮ್ಮ ಭಾರತ ದೇಶದ ಪ್ರಮುಖ ಋಷಿ ಮುನಿಗಳೇನಿದ್ದಾರೆ, ಯೋಗಿಗಳೇನಿದ್ದಾರೆ, ಅವರೆಲ್ಲನೂ ಕೂಡ ಮದುವೆಯಾಗಿ ಈ ಸಂಸಾರಗಳನ್ನ ಕಟ್ಕೊಂಡು ಇದ್ದ ಅಂತವ್ರೆ ಮಾಸ್ಟರ್ಸ್. ಅವರು ಕೂಡ ನೈತಿಕ ಹಾಗೂ ಸಾಮಾಜಿಕ ನಿಯಮಗಳಿಂದ ತಪ್ಪಿಸ್ಕೊಂಡಿರೋರಂತವ್ರು ಅಲ್ಲ.
ಆ ನಿಯಮಗಳಿಂದ ತಪ್ಪಿಕೊಂಡವರಲ್ಲ. ಮದುವೆಯಾಗಿ ಹಾಗೆ ಮಕ್ಕಳನ್ನ ಪಡೆಯೋದು ದೈವಿಕ ಪ್ರೇಮದ ಅರಿವಿಗೆ ಮತ್ತು ದೈವಿಕ ಆನಂದಕ್ಕೆ, ಆ ದೇವರೊಂದಿಗೆ ಸಮಾಗಮಕ್ಕೆ ಇವ್ರ್ಯಾರು ಕೂಡ ಪ್ರತಿಬಂಧಕಗಳಲ್ಲ. ಈ ಬ್ರಹ್ಮಚರ್ಯ ಅಂತ ಅಂದ್ರೆ ವಿವೇಕದ ಜ್ವಾಲೆಯನ್ನ ಬೆಳಗಿಸೋದಾಗಿದೆ ಮಾಸ್ಟರ್ಸ್. ನಾವಿವಾಗ ನೋಡ್ಬೋದು, ನಮ್ದ್ರಲ್ಲಿ ಸಂಸಾರದಲ್ಲಿ ನಿರ್ವಾಣ ಅಂತ ನಮ್ಮ ಗುರುಗಳು ತಿಳಿಸ್ತಾರಲ್ವಾ, ಅದು ಆನಂತರ ತಿಳ್ಕೊಳ್ಳೋಣ. ಪತಂಜಲಿ ಮಹರ್ಷಿಯವರು ಕೂಡ ಅದನ್ನೇ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮಹಾನ್ ಭಾವರು ಕೂಡ ಮದುವೆ, ಮಕ್ಕಳು ಇವನ್ನೆಲ್ಲ ಅಂದ್ರೆ ಸಂಸಾರದಲ್ಲೇ ಇದ್ದಂತವ್ರು. ಆ ದೇವರೊಡನೆ ನಾವು ಸಮಾಗಮ ಹೊಂದಬೇಕು ಅಂತ ಅಂದ್ರೂನು ಇದ್ಯಾವುದು ಅಡ್ಡಿ ಅಲ್ಲ. ಬ್ರಹ್ಮಚರ್ಯ ಅಂದ್ರೆ ವಿವೇಕದ ಜ್ವಾಲೆಯನ್ನ ಬೆಳಗಿಸುವಂತದ್ದು ಅಂತ ಪತಂಜಲಿ ಗುರುಗಳು ನಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದಾರೆ ಈ ಅಷ್ಟಾಂಗ ಯೋಗದಲ್ಲಿ. ಇನ್ನು 5ನೇದು ಅಪರಿಗ್ರಹ. ಪರಿಗ್ರಹ ಅಂತ ಅಂದ್ರೆ ಸಂಗ್ರಹ ಮಾಡ್ಕೊಳ್ಳುವಂಥದ್ದು. ಅಪರಿಗ್ರಹ ಇದರಿಂದ ಮುಕ್ತ ಆಗಿರುವಂಥದ್ದು. ಪರಿಗ್ರಹ ಅಂದ್ರೆ ಸಂಗ್ರಹ ಮಾಡ್ತೀವಿ, ಅಪರಿಗ್ರಹ ಅಂದ್ರೆ ಅದರಿಂದ ಆಪೋಸಿಟ್, ಅದರಿಂದ ಮುಕ್ತರಾಗುವಂಥದ್ದು. ಅಪರಿಗ್ರಹ ಅಂತ ಅಂದ್ರೆ ನಮ್ಗೆ ಬೇಡದೆ ಇರುವಂತಹ, ಅವಶ್ಯಕತೆ ಇಲ್ಲದೆ ಇರುವಂತಹ ವಸ್ತುಗಳನ್ನ ಸಂಗ್ರಹಿಸ್ತಾ ಇರ್ತೀವಿ. ಯಾವುದನ್ನು ಬಿಸಾಡಲ್ಲ. ಅದು ಬೇಕು, ಇದು ಬೇಕು, ಎಲ್ಲವನ್ನ ನಾವು ಶೇಖರಣೆ ಮಾಡ್ತಾ ಇರ್ತೀವಿ. ಇದು ಆತ್ಮದ ಕೃಪಣಾ ತತ್ವವನ್ನ ಸೂಚಿಸುತ್ತೆ. ಅಂದ್ರೆ ಇಲ್ಲಿ ನಮಗೆ ಭಗವಂತನಲ್ಲಿ ನಂಬಿಕೆ ಇಲ್ಲ ಅನ್ನುವಂತಹ ವಿಷಯವನ್ನ ಇಲ್ಲಿ ಸೂಚಿಸುತ್ತೆ ಮಾಸ್ಟರ್ಸ್. ಯಾರೆಲ್ಲ ಆ ಭಗವಂತ ಅಂದ್ರೆ ಆ ಆತ್ಮ ತತ್ವದಲ್ಲಿ ಇರ್ತಾರೋ ಅವ್ರಿಗೆ ಭವಿಷ್ಯಕ್ಕೆ ಬೇಕಾಗಿರುವಂತಹ ಈ ವಸ್ತುಗಳ ಬಗ್ಗೆ, ಅವುಗಳನ್ನ ಸಂಗ್ರಹಿಸುವಂತಹ ಮನಸ್ಥಿತಿ ಅನ್ನೋದು ಅವ್ರಿಗೆ ಇರೋದಿಲ್ಲ. ಯಾರಿಗೆ ಆ ಭಗವಂತ ಅಂದ್ರೆ ಆತ್ಮ ತತ್ವದ ಜೊತೆ ಇರ್ತಾರೋ ಅವ್ರಿಗೆ ಭವಿಷ್ಯ ಏನಾಗುತ್ತೋ ಇವನ್ನೆಲ್ಲ ನಾನು ಸಂಗ್ರಹಿಸ್ಬೇಕು, ಮುಂದೆ ಫ್ಯೂಚರ್ಗೋಸ್ಕರ ಅಂತ ಏನ್ ಅನ್ಕೋತಿರ್ತೀವಿ ಅಂತಹ ಮನಸ್ಥಿತಿ ಅವ್ರಿಗೆ ಇರೋದಿಲ್ಲ. ಇದೆಲ್ಲ ಕೂಡ ಅಪರಿಗ್ರಹದಲ್ಲಿ ನೆಲೆ ನಿಂತಿರ್ತಾರೆ ಅವರೆಲ್ಲರೂ. ಅಪರಿಗ್ರಹ ಅಂತ ಅಂದ್ರೆ ಇದೆ ಮಾಸ್ಟರ್ಸ್. ಯಾವುದನ್ನು ಕೂಡ ಭವಿಷ್ಯಕ್ಕೋಸ್ಕರ ಸಂಗ್ರಹಣೆ ಮಾಡದಲ್ಲೇ ಇರುವಂತದ್ದು. ಮಾಡ್ತಿದ್ದಾರೆ ಅಂದ್ರೆ ಭಗವಂತನಲ್ಲಿ ನಂಬಿಕೆ ಇಲ್ಲ ಅಂತ ಅರ್ಥ. ಆತ್ಮ ಸ್ವರೂಪಿಗಳಾದಂತಹ ನಾವು ಆತ್ಮ ತತ್ವದೊಂದಿಗೆ ಇದ್ದಾಗ ನಾವು ಇಂತಹ ಮನಸ್ಥಿತಿಯನ್ನ ಹೊಂದಿರೋದಿಲ್ಲ. ಅವಾಗ ಅವರೆಲ್ಲರೂ ಕೂಡ ಅಪರಿಗ್ರಹದಲ್ಲಿ ನೆಲೆ ನಿಂತಿರ್ತಾರೆ ಅಂತ ತಿಳಿಸ್ಕೋಬಹುದು. ಇದು ಯಮದಲ್ಲಿ ಬರುವಂತದ್ದು. ಹಾಗೆ ಅದರಲ್ಲಿ 5 ಅಂಶಗಳನ್ನ ತಿಳ್ಕೊಂಡ್ವಿ. ಆನಂತರ 2ನೇದು ನಿಯಮ. ನಿಯಮ ಅಂತ ಅಂದ್ರೆ ದೈನಂದಿನ ಜೀವನದ ಮೇಲೆ, ಮುಖ್ಯ ಕಾರ್ಯಕಲಾಪಗಳ ಮೇಲೆ ಹಿಡಿತ ಮಾಸ್ಟರ್ಸ್. ದೈನಂದಿನ ಜೀವನದ ಮೇಲೆ ಹಾಗೆ ಅಲ್ಲಿ ದಿನನಿತ್ಯದ ಕಾರ್ಯಕಲಾಪಗಳ ಮೇಲೆ ಹಿಡಿತ, ಇದೆಲ್ಲ ನಿಯಮಕ್ಕೆ ಬರುತ್ತೆ. ವೈಯಕ್ತಿಕ ನಡವಳಿಕೆ, ನಮ್ಮ ವೈಯಕ್ತಿಕ ನಡವಳಿಕೆಗೆ ಸಂಬಂಧಪಟ್ಟಂತಹ ನಿಬಂಧನೆಗಳು. ಯಮ ಅಂತ ಅಂದ್ರೆ ಸಾರ್ವತ್ರಿಕವಾದದ್ದು, ನಿಯಮ ಅಂತ ಅಂದ್ರೆ ವೈಯಕ್ತಿಕವಾಗಿರುವಂತದ್ದು. ಇದರಲ್ಲಿ ಕೂಡ 5 ಅಂಶಗಳು ಬರುತ್ತೆ ಮಾಸ್ಟರ್ಸ್. ನಿಯಮದಲ್ಲಿ ಬರುವಂತಹ 5 ಅಂಶಗಳು ಯಾವುದು ಅಂತ ಅಂದ್ರೆ, ಮೊದಲನೇದು ಶೌಚ, 2 ಸಂತೋಷ, ಹಾಗೆ 3 ತಪಸ್ಸು, ಹಾಗೆ ಸ್ವಾಧ್ಯಾಯ, 5ನೇದು ಈಶ್ವರ ಪ್ರಣಿಧಾನ. ಮೊದಲನೇದು ಶೌಚ. ಒಳ್ಳೆಯ ಜೀವನ ಶೈಲಿಗೆ ಅತಿ ಮುಖ್ಯವಾದಂಥದ್ದು ಹಾಗೂ ಅಗತ್ಯವಾದಂಥದ್ದು. ಒಳ್ಳೆಯ ನಡತೆ, ಹಾಗೆ ಸ್ನಾನ, ಶುಚಿ ಅಂದ್ರೆ ನಮ್ಮ ದೇಹ ಮಾತ್ರ ಅಲ್ಲ. ಶುಚಿ ಸ್ನಾನ ಅಂದ್ರೆ ದೇಹಕ್ಕೆ ಸ್ನಾನವನ್ನ ಮಾಡಿ ಶುಭ್ರ ಮಾಡ್ಕೋತೀವಿ. ಇದು ದೇಹಕ್ಕೆ ಮಾತ್ರ ಅಲ್ಲ, ನಾವು ತಿನ್ನುವಂತಹ ಆಹಾರವು ಕೂಡ ಶುದ್ಧವಾಗಿರ್ಬೇಕು. ನಾವು ಆಡುವಂತಹ ಮಾತುಗಳು ಶುದ್ಧವಾಗಿರ್ಬೇಕು. ನಾವು ಮಾಡುವಂತಹ ವಿಚಾರಗಳು, ಆಲೋಚನೆಗಳು ಬಹಳ ಶುಭ್ರವಾಗಿರ್ಬೇಕು. ನಾವು ನೋಡುವಂತಹ ದೃಷ್ಟಿಕೋನ ಕೂಡ ಶುದ್ಧವಾಗಿರ್ಬೇಕು ಮಾಸ್ಟರ್ಸ್. ದೇಹ ಶುದ್ಧಿಯ ಜೊತೆಗೆ ನಮ್ಮ ಆತ್ಮ ಶುದ್ಧಿಯನ್ನ ಕೂಡ ನಾವು ಮಾಡ್ಕೋಬೇಕು. ನೋಡಿ, ಶೌಚದಲ್ಲಿ ಬರೀ ದೇಹ ಶುದ್ಧಿ ಅಲ್ಲ. ಈಗ ನಾವೇನೆಲ್ಲ ಅನ್ಕೊಂಡ್ವಿ, ಆಹಾರ ಆಗ್ಬೋದು, ನಮ್ಮ ಮಾತುಗಳಾಗ್ಬೋದು, ನಮ್ಮ ವಿಚಾರಗಳು, ನಮ್ಮ ಆಲೋಚನೆಗಳು, ನಾವು ನೋಡುವಂತಹ ದೃಷ್ಟಿಕೋನ, ಇವೆಲ್ಲವೂ ಕೂಡ ಶುದ್ಧವಾಗಿರ್ಬೇಕು.
ದೇಹದ ಜೊತೆಗೆ ನಮ್ಮ ಆತ್ಮ ಶುದ್ಧಿ ಮಾಡ್ಕೋಬೇಕು. ಇದಕ್ಕಿರುವಂತಹ ಏಕೈಕ ಮಾರ್ಗ ಅಂತ ಅಂದ್ರೆ ಈ ನಮ್ಮ ಆನಾಪಾನಸತಿ, ಈ ಧ್ಯಾನ ಮಾತ್ರ ಅಂತ ಅನ್ಕೋಬಹುದು ಮಾಸ್ಟರ್. ಇನ್ನು ಶೌಚದ ನಂತರ ಎರಡನೇದು ಸಂತೋಷ. ಈ ಮನುಷ್ಯನ ನಿಜವಾದಂತಹ ಮೂಲ ಗುಣ ಅಂದ್ರೆ ಸಂತೋಷ. ಮನುಷ್ಯನು ಸತ್ಯವನ್ನ ತಿಳ್ಕೊಂಡು ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಯುತ್ತಾ ತೃಪ್ತಿಯಾಗಿರ್ತಾನೆ, ಯಾವುದೇ ದುಃಖಕ್ಕೆ ಒಳಗಾಗೋದಿಲ್ಲ. ಇದು ಮನುಷ್ಯನ ನಿಜವಾದಂತಹ ಸಂತೋಷ. ಇದೇ ನಿಜವಾದಂತಹ ಸಂತೋಷ. ಸತ್ಯವನ್ನ ತಿಳ್ಕೊಂಡು ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿತಾ ಇದ್ರೆ ನಾವೆಲ್ಲರೂ ಕೂಡ ತೃಪ್ತಿಯನ್ನ ಪಡಿತೀವಿ, ನಾವು ದುಃಖಕ್ಕೆ ಒಳಗಾಗೋದಿಲ್ಲ. ಇದೇ ನಿಜವಾದಂತಹ ಸಂತೋಷ. ಯಾವುದೋ ವಸ್ತುಗಳು ಸಿಕ್ಕಿದ್ರೆ ಸಂತೋಷ ಪಡ್ತಿರ್ತೀವಿ, ನಮಗ್ ಬೇಕಾಗಿರೋಂತ ಸಿಕ್ಕಿದ್ರೆ ಸಂತೋಷ ಪಡ್ತಿದೀವಿ. ಅದು ಅಶಾಶ್ವತವಾದಂತಹ ಸಂತೋಷ. ನಮ್ಗೆ ಶಾಶ್ವತವಾದಂತಹ ಸಂತೋಷ ಅಂದ್ರೆ ಈ ಆಧ್ಯಾತ್ಮಿಕತೆಯಲ್ಲಿ ಬಂದಿದ್ರೆ ಮಾತ್ರ ನಮಗೆ ನಿಜವಾದಂತಹ ಸಂತೋಷದ ಅರಿವಾಗತ್ತೆ ಮಾಸ್ಟರ್ಸ್. ಇನ್ನು ಮೂರನೇದು ತಪಸ್ಸು. ತಪಸ್ಸು ಅನ್ನೋಂಥದ್ದು ಈ ಆಧ್ಯಾತ್ಮಿಕ ಸಾಧಕರಿಗೆ ಅತಿ ಮುಖ್ಯವಾಗಿರುವಂಥದ್ದು. ಈ ತಪಸ್ ಇಲ್ಲದೇನೆ ಜೀವನ ಪ್ರೇಮವಿಲ್ಲದಂತಹ ಹೃದಯದಂತೆ. ಹೃದಯದಲ್ಲಿ ಪ್ರೇಮ ಇಲ್ಲ ಅಂತ ಅಂದ್ರೆ ಏನು ಪ್ರಯೋಜನ ಇಲ್ಲ. ಹಾಗೆ ತಪಸ್ ಇಲ್ಲ ಅಂತ ಅಂದ್ರೆ ಜೀವನದ ಪ್ರೇಮವಿಲ್ಲದ ಹೃದಯದಂತೆ. ತಪಸ್ಸು ಇಲ್ಲ ಅಂತ ಅಂದ್ರೆ ಈ ಮನಸ್ಸು ಅನ್ನೋದು ಆ ದೇವರ ಹತ್ತಿರಕ್ಕೆ ಹೋಗೋದಕ್ಕೆ ಖಂಡಿತವಾಗೂ ಸಾಧ್ಯ ಇಲ್ಲ ಅಂತ ಪತಂಜಲಿ ಮಹರ್ಷಿಗಳು ತಿಳಿಸ್ತಾ ಇದ್ದಾರೆ. ಹಾಗೆ ತಪಸ್ಸಿನಲ್ಲೂ ಕೂಡ 3 ವಿಧ ಇದೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಮೊದಲನೇದು ಕಾಯಕ ತಪಸ್ಸು, 2 ವಾಚಕ ತಪಸ್ಸು, 3 ಮಾನಸಿಕ ತಪಸ್ಸು. ಈ ಬ್ರಹ್ಮಚರ್ಯ ಮತ್ತೆ ಅಹಿಂಸೆ ಅಂತ ಮೊದಲನೇನ್ ತಿಳ್ಕೊಂಡು, ಆ ಬ್ರಹ್ಮಚರ್ಯ ಅಹಿಂಸೆ ಅನ್ನೋದು ಈ ಕಾಯಕ ತಪಸ್ಸಿನ ಅಡಿಯಲ್ಲಿ ಬರುವಂತದ್ದು. ಯಾವಾಗ್ಲೂ ಕೂಡ ನಾವು ಸತ್ಯವಾದಂತಹ ಮಾತುಗಳನ್ನ ಆಡ್ಬೇಕು, ಇತರರ ಬಗ್ಗೆ ಕೆಟ್ಟ ಮಾತುಗಳನ್ನ ಆಡ್ದಲೇ ಇರೋವಂಥದ್ದು ಈ ವಾಚಕ ತಪಸ್ಸಿನ ಅಡಿಯಲ್ಲಿ ಬರುತ್ತೆ. ವಾಚಕ ನಾವು ಆಡುವಂತಹ ಮಾತುಗಳು, ನಾವು ಸತ್ಯವನ್ನ ಯಾವಾಗ ಹೇಳ್ತಾ ಇರ್ಬೇಕು, ನುಡಿತಾ ಇರ್ಬೇಕು. ಕೆಟ್ಟ ಮಾತುಗಳನ್ನ ಆಡ್ದಲೇ ಇರೋದು ಈ ವಾಚಕ ತಪಸ್ಸಿನ ಅಡಿಯಲ್ಲಿ ಬರೋವಂಥದ್ದು. ಸಂತೋಷದಲ್ಲಾಗ್ಬೋದು, ದುಃಖದಲ್ಲಾಗ್ಬೋದು, ಮನಸ್ಸು ಸಮಸ್ಥಿತಿಯಲ್ಲಿ ಇರುವಂತದ್ದು ಈ ಮಾನಸಿಕ ತಪಸ್ಸು. ಈ ತಪಸ್ಸಿನಲ್ಲಿ 3 ಹೇಳಿದ್ರು, ಕಾಯಕ, ವಾಚಕ, ಮಾನಸಿಕ ತಪಸ್ಸು. ಅದರಲ್ಲಿ ಅಹಿಂಸೆ ಬ್ರಹ್ಮಚರ್ಯ ಅನ್ನೋದು ಕಾಯಕ ತಪಸ್ಸಿನ ಅಡಿಯಲ್ಲಿ ಬರುತ್ತೆ. ಹಾಗೆ ಸತ್ಯವನ್ನ ನುಡಿಯೋದು, ಕೆಟ್ಟ ಮಾತುಗಳನ್ನ ಆಡದಲ್ಲೇ ಇರುವಂತದ್ದು ವಾಚಕ ತಪಸ್ಸಿಗೆ ಬಂದ್ರೆ, ಸಂತೋಷದಲ್ಲಾಗ್ಬೋದು, ದುಃಖದಲ್ಲಾಗ್ಬೋದು, ಮನಸ್ಸನ್ನ ಸಮಸ್ಥಿತಿಯಲ್ಲಿ ಇಟ್ಕೊಳ್ಳೋದು ನಮ್ಮ ಈ ಮಾನಸಿಕ ತಪಸ್ಸಿನ ಅಡಿಯಲ್ಲಿ ಬರುತ್ತೆ. ವೈಯಕ್ತಿಕ ಲಾಭ ಇಲ್ದಿರನೆ ಆಪೇಕ್ಷೆ ಇಲ್ಲದೆ ದುಡಿಯುವುದು ಕೂಡ ತಪಸ್ಸು. ಆ ಭಗವಂತನಲ್ಲಿ ಏನು ಆ ಭಗವಂತನಿಲ್ಲದೆ ಏನೂ ನಡೆಯೋದಿಲ್ಲ ಅಂತ ತಿಳ್ಕೊಳ್ಳೋದು ಕೂಡ ತಪಸ್ಸು. ಇಂತಹ ತಪಸ್ಸಿನ ಅಭ್ಯಾಸದಿಂದ ಆ ಯೋಗಿಯು ದೈಹಿಕವಾದಂತಹ ಶಕ್ತಿ, ಮಾನಸಿಕ ಶೀಲಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿತ್ವವನ್ನ ಬೆಳೆಸ್ಕೊತಾನೆ. ಧೈರ್ಯ, ಜ್ಞಾನ, ಹಾಗೆ ನೇರ, ಸರಳತೆ, ಸಮಗ್ರತೆ ಇವನ್ನೆಲ್ಲ ಕೂಡ ಬೆಳೆಸ್ಕೊತಾನೆ ಮಾಸ್ಟರ್ಸ್. ಆದ್ರಿಂದ ತಪಸ್ಸು ಅನ್ನೋವಂಥದ್ದು ಸಾಧಕರಿಗೆ ಅತಿ ಮುಖ್ಯವಾದಂತಹ ವಿಷಯ ಅಂತ ಪತಂಜಲಿ ಮಹರ್ಷಿಯವರು ನಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಇನ್ನು ನಿಯಮದಲ್ಲಿ 4ನೇದು ಅಂದ್ರೆ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ತನ್ನನ್ನ ತಾನು ತಿಳಿದುಕೊಳ್ಳುವಂಥದ್ದು. ಸ್ವಾಧ್ಯಾಯ ಅಂದ್ರೆ ಬರೀ ಪುಸ್ತಕ ಪಠನೆ ಅಂತ ನಾವು ತಿಳ್ಕೊತೀವಿ. ಪುಸ್ತಕಗಳನ್ನ ಓದಿ ಜ್ಞಾನವನ್ನ ತಿಳಿದುಕೊಳ್ಳೋದು ಬೇರೆ, ಆದ್ರೆ ಅದರ ಇನ್ನೊಂದು ಒಳ ಅರ್ಥ ಅಂದ್ರೆ ನಮ್ಮನ್ನ ನಾವು ಅರಿತುಕೊಳ್ಳುವಂಥದ್ದು. ಸ್ವಾಧ್ಯಾಯವನ್ನ ಯಾರು ಮಾಡ್ತಾರೋ ಎಲ್ಲಾ ಮತ ಗ್ರಂಥಗಳಿಂದಲೂ ಕೂಡ ಜ್ಞಾನವನ್ನ ಪಡಿತಾರೆ. ತನಗೆ ಯಾವುದು ಸತ್ಯ ಅಂತ ತಿಳಿಯುವಂಥದ್ದು ಅದನ್ನ ಮಾತ್ರ ಅಳವಡಿಸ್ಕೋತಾರೆ. ಯಾವ್ದು ಸತ್ಯ ಅಂತ ತಿಳ್ಕೊಂಡು ಅದನ್ನ ಜೀವನದಲ್ಲಿ ಆಚರಣೆಗೆ ತಂದ್ಕೋತಾರೆ. ಇದು ಸ್ವಾಧ್ಯಾಯ. ಇನ್ನು ಕೊನೆಯದಾದಂತಹ 5ನೇದು ಈಶ್ವರ ಪ್ರಣಿಧಾನ. ತನ್ನ ಕರ್ಮ ಮತ್ತು ಇಚ್ಛೆಗಳನ್ನ ಈಶ್ವರಾರ್ಪಣ ಮಾಡುವಂಥದ್ದೇ ಈಶ್ವರ ಪ್ರಣಿಧಾನ. ನಮ್ಮ ಕರ್ಮಗಳು ಹಾಗೆ ಇಚ್ಛೆಗಳನ್ನ ಈಶ್ವರ ದರ್ಪಣ ಮಾಡೋದು ಈಶ್ವರ ಪ್ರಣಿಧಾನ. ವಿಶ್ವವೆಲ್ಲ ಈ ದೇವರ ಸ್ವತ್ತು.
ಅನ್ನುವಂತಹ ಜ್ಞಾನ ಯಾರಿಗೆ ಇರುತ್ತೋ ಅವರಿಗೆ ಯಾವ ರೀತಿಯಾದಂತಹ ಅಹಂಕಾರ, ಮದ ಅನ್ನೋದು ಪೀಡಿಸೋದಿಲ್ಲ ಮಾಸ್ಟರ್ಸ್. ಪರಮಾತ್ಮನಲ್ಲಿ ಶರಣಾಗತಿಯನ್ನ ಹೊಂದುವಂಥದ್ದೇ ಈ ಈಶ್ವರ ಪ್ರಣಿಧಾನ. ನಮ್ಮ ಆತ್ಮದೊಂದಿಗೆ ನಾವು ಶರಣಾಗತಿಯನ್ನ ಹೊಂದೋದೇ ಈ ಈಶ್ವರ ಪ್ರಣಿಧಾನ. ಇದು ನಿಯಮದಲ್ಲಿ ಇರುವಂತಹ 5 ಅಂಶಗಳು ಮಾಸ್ಟರ್ಸ್. ಏನು? ಶೌಚ, ಸಂತೋಷ, ಹಾಗೆ ಸ್ವಾಧ್ಯಾಯ, ತಪಸ್ಸು, ಸ್ವಾಧ್ಯಾಯ, ಹಾಗೆ ಈಶ್ವರ ಪ್ರಣಿಧಾನ. ಇನ್ನು ಈ ಪತಾಂಜಲಿ ಅಷ್ಟಾಂಗ ಯೋಗದಲ್ಲಿ 3ನೆಯ ನಿಯಮ ಅಂತ ಅಂದ್ರೆ ಆಸನ. 3ನೇ ವಿಭಾಗ ಅಂದ್ರೆ ಆಸನ. ಈ ಆಸನ ಅನ್ನುವಂಥದ್ದು ಕೇವಲ ದೈಹಿಕ ವ್ಯಾಯಾಮ ಅಲ್ಲ ಮಾಸ್ಟರ್ಸ್. ದೇಹಕ್ಕೆ ಲಘುತ್ವವನ್ನ ಕೊಡುತ್ತೆ. ಹಾಗೆ ನಾವು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ಬೇಕು ಅಂತ ಅಂದ್ರೆ ನಮ್ಮ ದೇಹ ಸ್ಥಿರವಾಗಿ ಸುಖವಾಗಿ ಇರೋಂಥದ್ದು. ಆ ಸ್ಥಿತಿಯನ್ನ ಈ ಆಸನಗಳು ನಮಗೆ ತಂದ್ಕೊಡುತ್ತೆ. ಆಸನಗಳನ್ನ ಪತಾಂಜಲಿ ಮಹರ್ಷಿಗಳು ಹೇಗೆ ರೂಪಿಸಿದ್ದಾರೆ ಅಂತ ಅಂದ್ರೆ ನಮ್ಮ ಆತ್ಮದ ವಿಕಾಸದಲ್ಲಿ, ಅಂದ್ರೆ ಖನಿಜ, ವೃಕ್ಷ ಹಾಗೆ ಜಂತು, ನಂತರ ನಾವು ಖನಿಜ ಸಾಮ್ರಾಜ್ಯದಿಂದ, ವೃಕ್ಷ ಸಾಮ್ರಾಜ್ಯದಿಂದ, ಜಂತು ಸಾಮ್ರಾಜ್ಯದಿಂದ, ಆನಂತರ ಮಾನವ ಸಾಮ್ರಾಜ್ಯದಲ್ಲಿ ಎಲ್ಲವೂ ಕೂಡ ಒಂದೇ ಅನ್ನುವಂತಹ ಭಾವನೆ ಹೇಗೋ ಹಾಗೆಯೇ ಪತಾಂಜಲಿ ಗುರುಗಳು ರಚನೆಯನ್ನ ಮಾಡಿದ್ದಾರೆ. ಉದಾಹರಣೆ ಕೊಡ್ಬೇಕು ಅಂತ ಅಂದ್ರೆ ವೃಕ್ಷಾಸನ ಆಗ್ಬೋದು, ವಜ್ರಾಸನ ಆಗ್ಬೋದು, ವೀರಭದ್ರಾಸನ. ಹೀಗೆ ಅಂದ್ರೆ ಇಲ್ಲಿ ಯಾಕೆ ಈ ತರ ಅಂತ ಅಂದ್ರೆ ಏಕತ್ವವನ್ನ ಸೂಚಿಸೋದಕ್ಕೋಸ್ಕರ. ಎಲ್ಲರಲ್ಲಿಯೂ ಕೂಡ ಇರುವಂತದ್ದು ಆ ಪರಮಾತ್ಮನೇ ಅಂತ ನಮಗೆ ಅರಿವು ಮೂಡಿಸೋದಕ್ಕೋಸ್ಕರ ಆಸನ ಅಂದ್ರೆ ಇದನ್ನ ಪತಾಂಜಲಿ ಗುರುಗಳು ಈ ರೀತಿಯಾದಂತಹ ವೃಕ್ಷಾಸನ ಆಗ್ಬೋದು, ವಜ್ರಾಸನ, ವೀರಭದ್ರಾಸನ, ಇನ್ನು ಅನೇಕ ಆಸನಗಳೇನಿದೆಯೋ ಏಕತ್ವವನ್ನ ಸೂಚಿಸುವ ಸೂಚಿಸುವಂತಹ ಇದರಲ್ಲಿ ಇದನ್ನೆಲ್ಲ ರಚನೆ ಮಾಡಿದಂಥದ್ದು. ಆ ಪರಮಾತ್ಮನೇ ಎಲ್ಲರಲ್ಲೂ ಇರುವಂಥದ್ದು. ಈ ಆಸನ ಅಂತ ಅಂದ್ರೇನೆ ಮನಸ್ಸು, ದೇಹ ಮತ್ತು ಆತ್ಮಗಳ ಸಮ್ಮಿಲನ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು 4ನೇ ನಿಯಮ ಅಂದ್ರೆ ಪ್ರಾಣಾಯಾಮ. ಪ್ರಾಣ ಅಂದ್ರೆ ಉಸಿರು, ಜೀವ. ಈ ಪ್ರಾಣಾಯಾಮ ಅನ್ನೋದು ರೇಚಕ, ಪೂರಕ ಹಾಗೂ ಕುಂಭಕಗಳನ್ನ ಒಳಗೊಂಡಿದೆ. ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವಂತದ್ದು. ಈ ಪ್ರಾಣಾಯಾಮವು ಉಸಿರಾಟದ ಒಂದು ವಿಜ್ಞಾನ ಅಂತಾನೆ ಹೇಳ್ಬೋದು. ಅದು ಜೀವನವೆಂಬ ಚಕ್ರದ ನಾಭಿ ಇದ್ದಂತೆ ಅಂತ ಗುರುಗಳು ತಿಳಿಸ್ತಾರೆ. ಈ ಮನಸ್ಸಿನಲ್ಲಿರುವಂತಹ ಭ್ರಮೆಯನ್ನ ತೆಗೆದು ಹಾಕೋದು ನಿಜವಾದಂತಹ ರೇಚಕ. ಈ ರೇಚಕ ಪೂರಕಗಳಿಗೆ ಡೆಫಿನೇಷನ್ ಕೊಡ್ತಾರೆ. ಮನಸ್ಸಿನಲ್ಲಿರುವಂತಹ ಭ್ರಮೆಯನ್ನ ಹೊರಗಡೆ ತೆಗೆದು ಹಾಕೋದು ನಿಜವಾದಂತಹ ರೇಚಕ. ನಾನು ಆತ್ಮ ಅನ್ನುವಂತಹ ಅನುಭವವೇ ನಿಜವಾದ ಪೂರಕ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಮನಸ್ಸಿನಲ್ಲಿರುವಂತಹ ಭ್ರಮೆಯನ್ನ ತೆಗೆದಾಕೋದು ರೇಚಕ ಆದ್ರೆ, ನಾನು ಆತ್ಮ ಅನ್ನೋದನ್ನ ಅನುಭವಕ್ಕೆ ತಗೊಳ್ಳುವಂಥದ್ದು ನಿಜವಾದಂತಹ ಪೂರಕ. ಹಾಗೆ ಈ ಅಭಿಪ್ರಾಯದ ಮೇಲೆ ಮನಸ್ಸನ್ನ ಚಂಚಲವಾಗದೆ ನಿಲ್ಲಿಸುವಂಥದ್ದು ಕುಂಭಕ. ಇದೇ ನಿಜವಾದ ಪ್ರಾಣಾಯಾಮ ಅಂತ ಹೇಳ್ತಿದ್ದಾರೆ. ಭ್ರಮೆಯನ್ನ ಹೊರಗಡೆ ಹಾಕಿದ್ರೆ ರೇಚಕ, ನಾವು ಆತ್ಮ ಅನ್ನೋದನ್ನ ಅನುಭವಕ್ಕೆ ತಗೊಂಡ್ರೆ ಪೂರಕ. ಈ ಅಭಿಪ್ರಾಯಗಳ ಮೇಲೆ ಮನಸ್ಸನ್ನ ಚಂಚಲವಾಗದಲೇ ನಿಲ್ಲಿಸುವಂಥದ್ದು ಕುಂಭಕ. ಇದು ನಿಜವಾದಂತ ಪ್ರಾಣಾಯಾಮ ಅಂತ ಪತಂಜಲಿಯವರು ನಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಇನ್ನು 5ನೇದು ಅಂದ್ರೆ ಪ್ರತ್ಯಾಹಾರ. ಇಂದ್ರಿಯಗಳ ಸೆಳೆತಕ್ಕೆ ಸಿಲುಕಿದ್ರೆ ಮನುಷ್ಯ ಏನಾಗ್ತಾನೆ ಅಂದ್ರೆ ಪತನ ಆದಂತೆ ಲೆಕ್ಕ. ಇದಕ್ಕೆ ಸಿಲುಕಿದ್ರೆ ಆಧ್ಯಾತ್ಮಿಕ ಪ್ರಗತಿ ಆಗೋದಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ ಮಾಸ್ಟರ್ಸ್. ನಮ್ಮಲ್ಲಿರುವಂತಹ ಈ ಅರಿಷಡ್ ವರ್ಗಗಳನ್ನ ನಾಶ ಮಾಡಿದ್ರೆ ಮಾತ್ರ ನಾವು ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಇದು ಪ್ರತ್ಯಾಹಾರದಿಂದ ಮಾತ್ರ ಆಗುವಂಥದ್ದು. ಹೇಗಂದ್ರೆ ನಾವು ಪ್ರತ್ಯಾಹಾರದಲ್ಲಿ ಅಂತರ್ಮುಖ ಪ್ರಯಾಣವನ್ನ ಮಾಡ್ತೀವಿ. ನಾವು ಅಂತರ್ಮುಖಿಗಳಾದಾಗ ಈ ಇಂದ್ರಿಯಗಳ ನಿಗ್ರಹ ಅನ್ನೋದು ಆಗುವಂಥದ್ದು. ಆದ್ರಿಂದ ಪ್ರತ್ಯಾಹಾರದ ಮೂಲಕ
ನಮ್ಮ ಇಂದ್ರಿಯಗಳನ್ನ ನಿಗ್ರಹ ಮಾಡಿಕೊಂಡು ಮುಂದಿನ ಸ್ಥಿತಿಗೆ ಹೋಗ್ಬೇಕಾಗತ್ತೆ. ಪ್ರತ್ಯಾಹಾರದ ಮುಂದಿನ ಸ್ಥಿತಿ ಅಂದ್ರೆ ಇಂದ್ರಿಯಗಳನ್ನ ನಿಗ್ರಹ ಮಾಡಿಕೊಂಡು ಮುಂದಿನ ಸ್ಥಿತಿಗೆ ಹೋಗೋದು ಅದೇ ಧಾರಣ. 6ನೇದು ಧಾರಣ. ಆಸನಗಳಿಂದ ದೇಹ ಶುದ್ಧಿ ಆದ್ಮೇಲೆ ಪ್ರಾಣಾಯಾಮ ಎಂಬ ಅಗ್ನಿಯಿಂದ ಮನಸ್ಸನ್ನ ಶುದ್ಧಿಗೊಳಿಸಿದ ನಂತರ ಪ್ರತ್ಯಾಹಾರ ಬಲದಿಂದ ಇಂದ್ರಿಯಗಳನ್ನು ಜಯಿಸಿದ ಮೇಲೆ ಸಾಧಕನು ಯೋಗದ 6ನೇ ಸ್ಥಿತಿಯಾದಂತಹ ಧಾರಣ ಸ್ಥಿತಿಯನ್ನ ಮುಟ್ತಾನೆ. ಆಗ ಆತ ಒಂದೇ ವಿಷಯದ ಮೇಲೆ ಕೇಂದ್ರೀಕೃತ ಮನಸ್ಸುಳ್ಳವನಂತವನಾಗ್ತಾನೆ ಮಾಸ್ಟರ್ಸ್. ಹಾಗೂ ಅದರಲ್ಲಿ ಲೀನ ಆಗುವಂಥದ್ದು. ಧಾರಣ ಅನ್ನೋದು ಏಕಾಗ್ರತೆಯಿಂದ ಗಮನಿಸುವಿಕೆ. ಧಾರಣ ಅಂದ್ರೇನೆ ಏಕಾಗ್ರತೆಯಿಂದ ಗಮನವನ್ನ ಇಡುವಂಥದ್ದು. ಇದು ಧಾರಣ. ಇನ್ನು 7ನೇದು ಧ್ಯಾನ. ಮನಸ್ಸು ಯಾವಾಗ್ಲೂ ಕೂಡ ಯಾವ್ದಾದ್ರು ಒಂದು ವಿಷಯವನ್ನ ಕುರಿತು ಆಲೋಚನೆ ಮಾಡ್ತಾನೆ ಇರುತ್ತೆ. ಮಾಡ್ತಾ ಇದ್ರೆ ಅದಕ್ಕೆ ಕೂಡ ನಾವು ಆಕರ್ಷಿತರಾಗ್ತಿದ್ವಿ. ಯಾವ ವಿಷಯದ ಬಗ್ಗೆ ನಾವು ಆಲೋಚನೆ ಮಾಡ್ತಿರ್ತೀವೋ ಅದನ್ನೇ ನಾವು ಅಟ್ರಾಕ್ಟ್ ಮಾಡ್ತೀವಿ, ಆಕರ್ಷತೆಯನ್ನ ಹೊಂದುತ್ತಾ ಇರ್ತೀವಿ. ಹಾಗೆ ಭಗವಂತನನ್ನ ಕುರಿತು ನಾವು ಯೋಚನೆ ಮಾಡ್ತಾ ಧ್ಯಾನವನ್ನ ಮಾಡ್ತಾ ಹೋದ್ರೆ ನಾವು ಆ ಭಗವಂತನನ್ನೇ ಹೊಂದಬಹುದು ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಏನ್ ಆಲೋಚನೆ ಮಾಡ್ತೀವೋ ಅದನ್ನ ಆಕರ್ಷಿತರಾಗ್ತೀವಿ ಅಂದಾಗ ಭಗವಂತನ ಕುರಿತು ನಾವು ಆಲೋಚನೆ ಮಾಡಿ ಅಂದ್ರೆ ನಾವು ಧ್ಯಾನದಲ್ಲಿ ನಮ್ಮೊಂದಿಗೆ ನಾವು ಆದಾಗ ಭಗವಂತನೊಂದಿಗೆ ಅನುಸಂಧಾನ ಆಗಿದೀವಿ ಅಂತ ಅರ್ಥ ಅಲ್ವಾ ಮಾಸ್ಟರ್ಸ್? ಅವರೊಂದಿಗೆ ನಾವು ಭಗವಂತನೊಂದಿಗೆ ಆಲೋಚನೆಯನ್ನ ಮಾಡಿದಾಗ ಅವನೊಂದಿಗೆ ನಾವು ಸೇರ್ಕೊಬಿಡ್ತೀವಿ ಅಂತ ತಿಳಿಸಿದ್ದಾರೆ. ಸುಮ್ನೆ ವ್ರತ ಪೂಜೆ ಎಲ್ಲವನ್ನ ಮಾಡಿ ನಮ್ಮ ಟೈಮ್ ವೇಸ್ಟ್ ಮಾಡಬಾರ್ದು, ಸಮಯ ವ್ಯರ್ಥವನ್ನ ಮಾಡ್ಬೇಡಿ, ಯೋಗಿಗಳಾಗಿ ಅಂತ ಪತಾಂಜಲಿ ಮಹರ್ಷಿಗಳು ತಿಳಿಸ್ತಾ ಇದ್ದಾರೆ. ಇನ್ನು ಕೊನೆಯದಾದಂತಹ 8ನೆಯ ಅಂಶ ಅಂದ್ರೆ ಸಮಾಧಿ. ಸಮಾಧಿ ಅನ್ನೋಂಥದ್ದು ಸಾಧಕನ ಅತ್ಯಂತ ಕೊನೆಯ ಗುರಿಯಾಗಿರುತ್ತೆ ಮಾಸ್ಟರ್ಸ್. ಅಂದ್ರೆ ಧ್ಯಾನಾವಸ್ಥೆಯಲ್ಲಿ ತುದಿಯನ್ನು ಮುಟ್ಟಿದಾಗ ಅವನಿಗೆ ಸಿಗುವಂತಹ ಸ್ಥಿತಿ ಈ ಸಮಾಧಿ ಸ್ಥಿತಿ. ಆಗ ಆತನ ದೇಹ ಇಂದ್ರಿಯಗಳು ಅವೆಲ್ಲ ಕೂಡ ನಿದ್ರಾವಸ್ಥೆಯಲ್ಲಿ ಇರುವಂತದ್ದು. ಆತನ ಮನಸ್ಸು ಬುದ್ಧಿ ಎಚ್ಚರಿಕೆ ಸ್ಥಿತಿಯಲ್ಲಿ ಇದ್ರೂ ಕೂಡ ಸಾಮಾನ್ಯ ಜಾಗೃತಾವಸ್ಥೆ ಗಿಂತ ಉತ್ತಮ ಸ್ಥಿತಿಯಲ್ಲಿ ಇರ್ತಾರೆ. ನಾನು ನನ್ನದು ಎಂಬುವಂಥದ್ದು ಇಲ್ದಿರನೇ ಸಾಧಕನು ನಿಜವಾದಂತಹ ಯೋಗ ಸ್ಥಿತಿಯಲ್ಲಿ ಇರುವಂಥದ್ದು ಈ ಸಮಾಧಿ ಸ್ಥಿತಿ. ಈ ರೀತಿಯಾಗಿ ಮಾಸ್ಟರ್ಸ್ ಪತಾಂಜಲಿ ಮಹರ್ಷಿಗಳು ಅಷ್ಟಾಂಗ ಮಾರ್ಗದ ಬಗ್ಗೆ ಹೇಳಿದ ವಿಷಯಗಳು. 8 ಅಷ್ಟಾಂಗ ಮಾರ್ಗಗಳಲ್ಲಿ 8 ಭಾಗಗಳಾಗಿ ವಿಂಗಡಣೆ ಮಾಡಿ ಅದನ್ನೆಲ್ಲಾನು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಮಹರ್ಷಿಗಳು. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸೋಣ. ಇದು ಅವ್ರು ಹೇಳಿರುವಂತಹ ವಿಷಯ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ಪತಾಂಜಲಿ ಮಹರ್ಷಿಗಳು ಈ ಅಷ್ಟಾಂಗ ಯೋಗದ ಬಗ್ಗೆ ಏನೆಲ್ಲಾ ತಿಳಿಸ್ಕೊಂಡಿದಾರೋ ಅದನ್ನ ನಮ್ಮ ಸುಭಾಷ್ ಪತ್ರಿಜಿ ಗುರುಗಳು ಆಧ್ಯಾತ್ಮಿಕ ಪರಿಕಲ್ಪನೆಯಲ್ಲಿ ಅವರ ಪರಿಕಲ್ಪನೆಯಲ್ಲಿ ಯಾವ ರೀತಿಯಾಗಿ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾರೆ ಅನ್ನುವ ವಿಷಯವನ್ನ ನಾವು ತಿಳ್ಕೊಳ್ಳೋಣ ಮಾಸ್ಟರ್ಸ್. ಮೊದಲನೇದಾಗಿ ಪತ್ರಿಜಿರವರು ಈ ಧ್ಯಾನ ಶಾಸ್ತ್ರ ಅನ್ನೋದು ಏನಕ್ಕೋಸ್ಕರ ಬೇಕು ಅಂತ ಪ್ರಶ್ನೆ ಹಾಕ್ತಾರೆ. ಏನಕ್ಕೋಸ್ಕರ ಈ ಧ್ಯಾನ ಮಾಡ್ಬೇಕು ಅಂತ ಎಲ್ಲ ಅನ್ಕೋತೀವಲ್ಲ, ಧ್ಯಾನ ಮಾಡಿ ಅಂತ ಹೇಳ್ತಿದಾರಲ್ಲ, ಈ ಧ್ಯಾನ ಶಾಸ್ತ್ರ ಅನ್ನೋದು ಏನಕ್ ಬೇಕು ಅಂತ ಪ್ರಶ್ನೆ ಹಾಕೋದು. ಅದು ಏನಕ್ಕೋಸ್ಕರ ಅಂತ ಅಂದ್ರೆ ಮೊದಲನೇದು ಸಕಲ ಪ್ರಾಣಿಗಳೊಂದಿಗೆ ನಾವು ಮಿತ್ರತ್ವವನ್ನ ಸಾಧಿಸೋಕ್ಕೋಸ್ಕರ ಧ್ಯಾನ ಶಾಸ್ತ್ರ ಬೇಕು. ಹಾಗೆ ನಮ್ಮ ಮೇಲೆ ನಾವು ಅಧಿಪತ್ಯವನ್ನ ತಂದುಕೊಳ್ಳುವುದಕ್ಕೆ ಈ ಧ್ಯಾನ ಶಾಸ್ತ್ರ ಅನ್ನೋದು ಬೇಕು. ಹಾಗೆ 3ನೇದು ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ದೇವರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ಧ್ಯಾನ ಶಾಸ್ತ್ರ ಬೇಕು ಅಂತ ಹೇಳ್ತಿದ್ದಾರೆ. ನೋಡಿ, ಏನಕ್ಕೆ ಧ್ಯಾನ ಮಾಡ್ಬೇಕು ಅಂದ್ರೆ ಈ 3 ತಿಳ್ಕೊಳ್ಳೋದಕ್ಕೋಸ್ಕರ ಖಂಡಿತವಾಗೂ ಬೇಕು ಅಂತ ಹೇಳ್ತಿರೋದು. ಎಲ್ಲಾ ಪ್ರಾಣಿಗಳೊಂದಿಗೆ ಮಿತ್ರತ್ವವನ್ನ ಸಾಧಿಸೋದಕ್ಕೆ ಬೇಕು. ಹಾಗೆ ನಮ್ಮ ಮೇಲೆ ನಾವು ಅಧಿಪತ್ಯವನ್ನ ಸಾಧಿಸೋದಕ್ಕೋಸ್ಕರ ಬೇಕು. ಹಾಗೆ ನಮ್ಮಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ದೇವರು ಅನ್ನುವಂತಹ ಸತ್ಯವನ್ನ ತಿಳ್ಕೊಳ್ಳೋದಕ್ಕೆ ಈ ಧ್ಯಾನ ಶಾಸ್ತ್ರ ಬೇಕು.
ಮೊಟ್ಟ ಮೊದಲನೇ ಅವಗಾಹನೆ ನಾವು ಸಕಲ ಪ್ರಾಣಿಗಳೊಂದಿಗೆ ಮಿತ್ರತ್ವವನ್ನ ಸಾಧಿಸ್ಬೇಕು. ಎಲ್ಲಾ ಸಕಲ ಪ್ರಾಣಿಗಳು ಕೂಡ ನಮ್ಮ ಫ್ರೆಂಡ್ಸ್ ಅನ್ನುವಂತಹ ಗುಣವನ್ನ ನಾವು ಬೆಳೆಸ್ಕೋಬೇಕು. ಅದಕ್ಕೆ ಉದಾಹರಣೆ ಏನ್ ಹೇಳ್ತಾರೆ ಕೊಡೋದಾದ್ರೆ, ಈಗ ಶಿವನ ಕೊರಳಲ್ಲಿ ಏನಿರುತ್ತೆ? ಹಾವು. ಪಾರ್ವತಿಯ ವಾಹನ ಸಿಂಹ. ಹಾಗೆ ಗಣೇಶ ಮಹಾನ್ ಭಾವ ಇಲಿಯ ಮೇಲೆ ಇರೋವಂಥದ್ದು. ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ವಿಷಯ ಏನು ಅಂತ ಅಂದ್ರೆ, ಪ್ರತಿ ಪ್ರಾಣಿಯೊಂದಿಗೆ ನಾವು ಸ್ನೇಹತ್ವವನ್ನ ಸಾಧಿಸ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ನಮ್ಮ ಪತ್ರಿಜಿ ಗುರುಗಳು. ನೋಡಿ, ಎಂತ ದೇವಾನ್ ದೇವತೆಗಳು ಪ್ರಾಣಿಗಳೊಂದಿಗೆ ತಮ್ಮ ಸ್ನೇಹತ್ವವನ್ನ ಬೆಳೆಸ್ಕೊಂಡಿದ್ದಾರೆ. ಇದರ ಸೂಚನೆ ತಿಳಿಸಿದಂತೆ ನಾವು ಕೂಡ ಎಲ್ಲರೊಂದಿಗೆ, ಸಕಲ ಪ್ರಾಣಿಯೊಂದಿಗೆ ಮಿತ್ರತ್ವವನ್ನ ಬೆಳೆಸ್ಕೋಬೇಕು. ಅದಕ್ಕೋಸ್ಕರ ಈ ಧ್ಯಾನ ಶಾಸ್ತ್ರ ಬೇಕು ಅಂತ. ಎರಡನೇ ತಿಳಿಸ್ದಾಗೆ, ನಮ್ಮ ಮೇಲೆ ನಮಗೆ ಆಧಿಪತ್ಯ ಅಂದ್ರೆ ಒಂದು ಕಂಟ್ರೋಲ್ ಅನ್ನೋದು ಬೇಕು. ಅರಿವಿನಿಂದ ನಾವೆಲ್ಲರೂ ಜೀವಿಸ್ಬೇಕು. ನಮ್ಮ ಮಾತಿನ ಮೇಲೆ, ನಮ್ಮ ಕರ್ಮಗಳ ಮೇಲೆ ನಮಗೆ ಹಿಡಿತವನ್ನ ಹೊಂದುವುದಕ್ಕೆ ಈ ಧ್ಯಾನ ಶಾಸ್ತ್ರ ಅನ್ನೋದು ಉಪಯೋಗ ಆಗುತ್ತೆ ಮಾಸ್ಟರ್ಸ್. ನಮ್ಮ ಮಾತಿನ ಮೇಲೆ ನಿಗಾ ಇರ್ಬೇಕು. ನಾವ್ ಏನೇ ಮಾಡಿದ್ರು ಅದಕ್ಕೆ ತಗ್ಗಟ್ಟಾದಂತ ಕರ್ಮಫಲ ಇರುತ್ತೆ. ಯಾವ ಕರ್ಮಗಳನ್ನ ಮಾಡ್ತಾ ಇದೀವಿ ಅದ್ರ ಮೇಲೆ ನಾವು ಹಿಡಿತವನ್ನ ಸಾಧಿಸ್ಬೇಕು ಅಂದ್ರೆ ನಮ್ಗೆ ಈ ಧ್ಯಾನ ಅನ್ನೋದು ಬೇಕು, ಈ ಧ್ಯಾನ ಶಾಸ್ತ್ರ ಬೇಕು ಅಂತ ಬ್ರಹ್ಮರ್ಷಿ ಪತ್ರಿಜಿ ಸರ್ ಅವರು ನಮಗ್ ತಿಳಿಸ್ತಿದ್ದಾರೆ. ಹಾಗೆ ಮೂರನೇದು, ಅಹಂ ಬ್ರಹ್ಮಾಸ್ಮಿ. ನಾನು ಈ ಶರೀರ ಮಾತ್ರ ಅಲ್ಲ, ಆತ್ಮ ಪದಾರ್ಥ. ಇರುವುದೆಲ್ಲ ಕೂಡ ಆತ್ಮ ಚೈತನ್ಯವೇ. ಸರ್ವಂ ಕಲ್ವಿದಂ ಬ್ರಹ್ಮ. ಇರುವುದೆಲ್ಲ ಆತ್ಮ ಪದಾರ್ಥವೇ. ಅಹಂ ಆತ್ಮೇ ಬ್ರಹ್ಮ. ನಾನು ಅನ್ನುವಂಥದ್ದು, ಹಾಗೆ ಆತ್ಮ ಅಂದ್ರೆ ನಾನು ದೇವರು. ಇವೆಲ್ಲವನ್ನ ತಿಳ್ಕೋಬೇಕು, ಅರಿವಿಗೆ ಮೂಡಿಸ್ಕೋಬೇಕು ಅಂತ ಅಂದ್ರೆ ಧ್ಯಾನ ಶಾಸ್ತ್ರ ಅನ್ನೋದು ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಈ ಧ್ಯಾನ ಶಾಸ್ತ್ರವನ್ನ ತಿಳ್ಕೊಂಡು ಅಭ್ಯಾಸ ಇಲ್ಲ ಅಂತ ಅಂದ್ರೆ ಏನು ಪ್ರಯೋಜನ ಇಲ್ಲ ಮಾಸ್ಟರ್ಸ್. ನಾವು ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಡ್ತೀವಿ ಅಂದ್ರೆ ಏನು ಪ್ರಯೋಜನ ಇಲ್ಲ. ಧ್ಯಾನವನ್ನ ಮಾಡಿ ಶಕ್ತಿಯನ್ನ ಪಡ್ಕೊಂಡು ಏನೆಲ್ಲ ಜ್ಞಾನವನ್ನ ತಿಳಿಸ್ಕೊಡ್ತಿದಾರೋ ಅದು ಆಚರಣೆಯಲ್ಲಿ ಇರ್ಬೇಕು. ಆಚರಣೆಯಲ್ಲಿ ಇಲ್ಲ ಅಂತ ಅಂದ್ರೆ ಯಾವುದೇ ಪ್ರಯೋಜನಗಳು ಇಲ್ಲ. ಹಾಗಾಗಿ ಅಭ್ಯಾಸ ಇರ್ಬೇಕು ಮಾಸ್ಟರ್ಸ್. ಪತ್ರಿಜಿರವರ ಪರಿಕಲ್ಪನೆಯಲ್ಲಿ ಅಷ್ಟಾಂಗ ಮಾರ್ಗ ಹೇಗೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಮಾಸ್ಟರ್ಸ್. ಈಗ ತಿಳಿಸ್ಕೊಟ್ಟಿದ್ದವರು ಧ್ಯಾನ ಶಾಸ್ತ್ರ ಏನಕ್ಕೋಸ್ಕರ ಬೇಕು, ನಾವು ಧ್ಯಾನ ಮಾಡೋದಾಗ ಏನೆಲ್ಲ ತಿಳ್ಕೊಬೇಕಾಗತ್ತೆ, ಏನಕ್ಕೋಸ್ಕರ ಅಂತ ಹೇಳಿದ್ರು. ಈಗ ಅಷ್ಟಾಂಗ ಮಾರ್ಗದ ಬಗ್ಗೆ ಪತ್ರಿಜಿರವರ ಪರಿಕಲ್ಪನೆ ಏನು ಅಂತ ಅಂದ್ರೆ, ಈಗ ಏನು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಪತಾಂಜಲಿ ಮಹರ್ಷಿಗಳು ಹೇಳಿದ್ರು. ಆದ್ರೆ ಪತ್ರಿಜಿರವರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಧ್ಯಾನ ಅನ್ನೋದು ಯಮ ನಿಯಮದಿಂದ ಪ್ರಾರಂಭವಾಗುವಂಥದ್ದು ಅಲ್ಲ. ಈ ನಮ್ಮ ಧ್ಯಾನದಲ್ಲಿ ಯಮ ನಿಯಮ ಅನ್ನೋದು ಪ್ರಾರಂಭಿಕ ಹಂತದಲ್ಲಿ ಬರುವಂತದ್ದು ಅಲ್ಲ. ಯಮ ಅಂದ್ರೆ ಜೀವನದ ಮೌಲಿಕದ ಸತ್ಯದ ಮೇಲೆ ಹಿಡಿತ. ಹಾಗೆ ನಿಯಮ ಅಂದ್ರೆ ದೈನಂದಿನ ಜೀವನದ ಮೇಲೆ, ಮುಖ್ಯ ಕಾರ್ಯಕಲಾಪಗಳ ಮೇಲೆ ಹಿಡಿತ ಅಲ್ವಾ. ಈ ಎರಡೂ ಕೂಡ ಸಮಾಧಿಯ ನಂತರ ಬರುವಂತಹ ಸ್ಥಿತಿ ಅಂತ ಪತ್ರಿಜಿಗಳು ಹೇಳ್ತಾರೆ. ಇಲ್ಲಿ ಪತ್ರಿಜಿ ಸರ್ ಏನ್ ಹೇಳ್ತಾರೆ ಅಂದ್ರೆ, ಯಾರೆಲ್ಲ ಯಮ ನಿಯಮವನ್ನ ಪಾಲಿಸ್ತಾರೋ ಅವರು ಧ್ಯಾನ ಮಾಡುವ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಪ್ರತಿಯೊಬ್ರು ಕೂಡ ಧ್ಯಾನ ಮಾಡೋರು ಕೊನೆಗೆ ಈ ಯಮ ನಿಯಮದ ಹತ್ತಿರ ಬರ್ಲೇಬೇಕು ಅಂತ ತಿಳಿಸ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಯಮ ನಿಯಮವನ್ನ ಯಾರು ಪಾಲಿಸ್ತಾ ಇರ್ತಾರೋ, ನಾವು ಮೊದ್ಲೇ ತಿಳ್ಕೊಂಡ್ವಿ, ಪತಾಂಜಲಿ ಗುರುಗಳು ತಿಳಿಸ್ದಾಗೆ ಯಮದಲ್ಲಿ 5 ಅಂಶಗಳಿದೆ, ನಿಯಮದಲ್ಲಿ 5 ಅಂಶಗಳಿದೆ. ಇದನ್ನೆಲ್ಲ ಯಾರು ಜೀವನದಲ್ಲಿ ಆಲ್ರೆಡಿ ಆಚರಣೆಗೆ ತಂದ್ಕೊಂಡಿರ್ತಾರೋ ಅವರು ಧ್ಯಾನ ಮಾಡುವಂತ ಅವಶ್ಯಕತೆನೇ ಇಲ್ಲ. ಆದ್ರೆ ಯಾರು ಧ್ಯಾನವನ್ನ ಮಾಡ್ತಾರೋ ಕೊನೆಗೆ ಅವರು ಆ ಯಮ ನಿಯಮದ ಹತ್ರ ಬರ್ಬೇಕು. ಅಂದ್ರೆ ಧ್ಯಾನ ಮಾಡಿದ ನಂತರ ಕೊನೆಯದಾಗಿ ನಾವೆಲ್ಲರೂ ಕೂಡ ಯಮ ನಿಯಮದಲ್ಲಿ ಏನೆಲ್ಲಾ ವಿಷಯಗಳಿದೋ, ಯಾವ ಅಂಶ ಇದೆಯೋ ಆ ಸ್ಥಿತಿಯನ್ನ ನಾವು ತಲುಪಿರ್ತೀವಿ ಅಂತ ಗುರುಗಳು ತಿಳಿಸ್ತಾರೆ ಮಾಸ್ಟರ್ಸ್. ಈ ಪಿರಮಿಡ್ ಧ್ಯಾನ ಶಾಸ್ತ್ರ ಅಂತ ಹೇಳ್ತಾರೆ ನಮ್ಮ ಗುರುಗಳು. ಪತಾಂಜಲಿ ಅವರು ಹೇಳಿದ್ದು ಯಮ ನಿಯಮದಿಂದ ಪ್ರಾರಂಭವಾಗಿ ಸಮಾಧಿಯಲ್ಲಿ ಮುಕ್ತಾಯ. ಆದ್ರೆ ಪತ್ರಿಜಿ ಸರ್ ಹೇಳೋದು ಇಲ್ಲಿ ಮೊದಲು ಪ್ರಾರಂಭ ಆಗೋದು
ಆಸನದಿಂದ. ಆನಂತರ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ನೋಡಿ, ಆಸನದಿಂದ ಪ್ರಾರಂಭ ಅಂದ್ರೆ ಈಗ ನಾವೆಲ್ಲರೂ ಮಾಡ್ತಾ ಇರೋಂಥದ್ದು ಇದನ್ನೇ ಅಲ್ವಾ ಮಾಸ್ಟರ್ಸ್? ಧ್ಯಾನ ಕುತ್ಕೊಳ್ಳುವಾಗ ಏನಂತ ಹೇಳ್ತೀವಿ? ಸ್ಥಿರ ಸುಖ ಆಸನ. ಕೈಗಳನ್ನ ಕಟ್ಟಿ ಕಾಲುಗಳನ್ನ ಕ್ರಾಸ್ ಮಾಡ್ತೀವಿ, ಹಾಗೆ ಕಣ್ಣುಗಳನ್ನ ಮುಚ್ತೀವಿ, ಸುಖ ಸ್ಥಿರ ಆಸನದಲ್ಲಿ ಕುಳಿತುಕೋತೀವಿ. ಅಂದ್ರೆ ಮೊದಲು ಸ್ಥಿರವಾದಂತಹ ಆಸನ. ಈ ಧ್ಯಾನ ಶಾಸ್ತ್ರದಲ್ಲಿ ನಮ್ಮ ಪತ್ರಿಜಿ ಗುರುಗಳು ಹೇಳ್ತಾ ಇರೋದು ಮೊದಲನೇದೇ ಸುಖ ಸ್ಥಿರ ಆಸನ. ಹಾಗಾಗಿ ಮೊದಲನೇ ಅಂಶ ಆಸನ. ಸ್ಥಿರವಾದ ಆಸನದ ನಂತರ ಎರಡನೇದೇನು? ಪ್ರಾಣಾಯಾಮ. ನಾವೆಲ್ಲರೂ ಪ್ರಾಣಾಯಾಮ ಮಾಡುತ್ತಾ ಇದ್ದೇವೆ. ಇಲ್ಲಿಯೂ ರೇಚಕ ಪೂರಕ ನಡೀತಾ ಇರುತ್ತೆ. ಈಗ ಸುಖ ಸ್ಥಿರ ಆಸನದಲ್ಲಿ ಕುತ್ಕೋತೀವಿ, ಆನಂತರ ನಾವು ಪ್ರಾಣಾಯಾಮ ಸ್ಥಿತಿಗೆ ಹೋಗುವಂಥದ್ದು. ಇಲ್ಲಿಯೂ ಕೂಡ ಉಸಿರನ್ನ ತಗೊಳ್ಳೋದು, ಉಸಿರನ್ನ ಬಿಡೋ ಅಂತದ್ದು ನಡೀತಾ ಇರುತ್ತೆ. ಆದ್ರೆ ಒತ್ತಡ ಪೂರ್ವಕವಾಗಿ ರೇಚಕ ಪೂರಕ ಅನ್ನೋದು ನಡೆಯೋದಿಲ್ಲ. ಅಲ್ಲಿ ಪ್ರಾಣಾಯಾಮದಲ್ಲಿ ನಾವು ಒಂದು ಏನು ಅದನ್ನ ಪ್ರಾಣಾಯಾಮವನ್ನ ಗಮನಿಸುತ್ತಾ ಮಾಡ್ತಾ ಇರ್ತೀವಿ. ಒತ್ತಡ ಪೂರ್ವಕವಾಗಿ ಉಸಿರನ್ನ ತಗೊಳ್ಳೋದು, ಉಸಿರನ್ನ ಬಿಡುವಂಥದ್ದು ಮಾಡ್ತಾ ಇರ್ತೀವಿ. ಆದ್ರೆ ಒತ್ತಡ ಪೂರ್ವಕವಾದಂತಹ ರೇಚಕ ಪೂರಕ ಇಲ್ಲಿ ನಡೆಯೋದಿಲ್ಲ. ಇಲ್ಲಿ ನಡೆಯುವಂಥದ್ದೇನು? ಸುಖಕರವಾದಂತಹ ಪ್ರಾಣಾಯಾಮ. ಅಂದ್ರೆ ಸಹಜವಾದಂತಹ ಉಸಿರಾಟದ ಮೇಲೆ ಮಾತ್ರ ನಮ್ಮ ಗಮನ. ಈ ಕ್ರಿಯೆಯ ರೂಪದಲ್ಲಿ ಉಸಿರಾಟ ನಡೆಯದೆ ಸಹಜವಾಗಿಯೇ ನಡೆಯುವಂಥದ್ದು. ಇಲ್ಲೊಂದು ಕ್ರಿಯೆ ಇಲ್ಲ, ಹೀಗ್ ಮಾಡ್ಬೇಕು ಆ ತರ ಅಲ್ಲ. ಸಹಜವಾಗಿ ಏನು ಉಸಿರನ್ನ ಆಡ್ತಾ ಇರ್ತೀವೋ ಅದರ ಕಡೆ ಮಾತ್ರ ನಾವು ಗಮನಿಸೋದು. ಇದು ಎರಡನೇದು ಪ್ರಾಣಾಯಾಮ. ಇನ್ನು ಮೂರನೇದು ಈ ಸುಖಕರ ಪ್ರಾಣಾಯಾಮದ ನಂತರ ಪ್ರತ್ಯಾಹಾರ. ಇಲ್ಲಿಯೂ ಕೂಡ ಪ್ರತ್ಯಾಹಾರ ನಡೆಯುತ್ತೆ ಅಂತ ತಿಳಿಸ್ತಿದ್ದಾರೆ. ಸುಖವಾದಂತಹ ಆಸನದಲ್ಲಿ ಕುತ್ಕೋತೀವಿ, ಸಹಜವಾದಂತಹ ಉಸಿರಾಟವನ್ನ ಗಮನಿಸ್ತಾ ಇರ್ತೀವಿ. ಸಹಜ ಉಸಿರಾಟದ ಕಡೆ ಗಮನವನ್ನ ನಾವು ಕೊಡ್ತಾ ಏನಾಗುತ್ತೆ ಅಂದ್ರೆ ಆ ವಿಶ್ವಮಯ ಪ್ರಾಣಶಕ್ತಿ ನಮ್ಮ ದೇಹವನ್ನ ಪ್ರವೇಶ ಮಾಡುತ್ತೆ. ಆ ಕಾಸ್ಮಿಕ್ ಎನರ್ಜಿನೇ, ಆ ವಿಶ್ವಮಯ ಪ್ರಾಣಶಕ್ತಿನೇ ಪ್ರತ್ಯಾಹಾರ ಅಂತ ಕರೆಯುವಂಥದ್ದು ಮಾಸ್ಟರ್ಸ್. ಅದೇ ಪ್ರತ್ಯಾಹಾರವಾಗುತ್ತೆ. ಅಂದ್ರೆ ನಮ್ಮ ಇಂದ್ರಿಯಗಳೆಲ್ಲವನ್ನ ನಾವು ಸ್ತಬ್ಧ ಆಗುತ್ತಾ ಹೋಗುತ್ತೆ. ಅಲ್ಲೆಲ್ಲನೂ ಇಂದ್ರಿಯಗಳೆಲ್ಲ ನಿಯಂತ್ರಣ ಆಗುತ್ತೆ. ಈ ರೀತಿಯಾಗಿ ಸಂಪೂರ್ಣವಾಗಿ ನಾವು ಪ್ರತ್ಯಾಹಾರ ಆಗುತ್ತೆ ಮಾಸ್ಟರ್ಸ್. ಇನ್ನು ನಾಲ್ಕನೇದು ಧಾರಣ. ನಾವು ಧ್ಯಾನದಲ್ಲಿ ಏನೆಲ್ಲ ನೋಡ್ತೀವೋ ಅದು ಧಾರಣ. ಸುಖಾಸನದಲ್ಲಿ ಕುತ್ಕೊಂಡು ಸಹಜ ಉಸಿರಾಟದೊಂದಿಗೆ ಇದ್ದು ಆ ವಿಶ್ವಮಯ ಪ್ರಾಣಶಕ್ತಿಯನ್ನ ಪಡ್ಕೊಂಡಾಗ ನಮಗೆ ಧಾರಣ ಸ್ಥಿತಿ ಅನ್ನೋದು ಬರುತ್ತೆ. ನಮಗೆ ಧ್ಯಾನದಲ್ಲಿ ಕಾಣುವಂತಹ ಬಣ್ಣಗಳು, ಬೆಟ್ಟ ಗುಡ್ಡಗಳಾಗಿರಬಹುದು, ದೇವಾನ್ ದೇವತೆಗಳಾಗಿರಬಹುದು, ಗುರುಗಳಾಗಿರ್ಬೋದು, ಹಾಗೆ ಪ್ರಕೃತಿ ದೃಶ್ಯ ಆಗಿರ್ಬೋದು, ಏನೆಲ್ಲ ಕಾಣಿಸ್ತಿದ್ಯೋ ಅದೇ ಧಾರಣ ಸ್ಥಿತಿ. ಇದು ನಾಲ್ಕನೆಯ ಹಂತ. ಇನ್ನು ಐದನೇದು ಧ್ಯಾನ. ಧಾರಣ ಆದ ನಂತರ ನಾವು ಧ್ಯಾನ ಸ್ಥಿತಿಗೆ ಬರ್ತೀವಿ. ನಾವು ನಮ್ಮ ಉಸಿರಾಟದೊಂದಿಗೆ ಗಮನ ಕೊಡ್ತಾ ಕೇಂದ್ರೀಕರಿಸುತ್ತಾ ಹೋಗ್ತಾ ಇರ್ತೀವೋ ಆ ನಂತರ ನಾವು ಧ್ಯಾನ ಸ್ಥಿತಿಗೆ ಸಹಜವಾಗಿ ಹೋಗ್ತೀವಿ. ಧ್ಯಾನ ಸ್ಥಿತಿಗೆ ಹೋದಾಗ ನಮಗೆ ಆ ಸೂಕ್ಷ್ಮ ಶರೀರ ಯಾನ ಆಗುತ್ತಾ ಹೋಗುತ್ತೆ. ಹಾಗೆ ನಮ್ಮ ಎಲ್ಲಾ ಕರ್ಮಗಳು ಕೂಡ ಪ್ರಕ್ಷಾಳನೆ ಆಗುತ್ತಾ ಹೋಗುತ್ತೆ ಮಾಸ್ಟರ್ಸ್. ನಿರ್ವಿಕಲ್ಪ ಸಮಾಧಿ ಸ್ಥಿತಿಗೆ ನಾವು ತಲುಪುತ್ತಾ ಹೋಗ್ತೀವಿ. ಅದೇ ಕೊನೆಯ ಸ್ಥಿತಿ. ಇದು ಧ್ಯಾನ. ಆರನೇದು ಸಮಾಧಿ ಸ್ಥಿತಿ. ಇಲ್ಲಿ ಹೇಳೋದು ಶೂನ್ಯ ಸ್ಥಿತಿ ಅಂತ ಹೇಳ್ತಾರೆ. ಆದ್ರಿಂದ ಸಮಾಧಾನ ದೊರಕಿದ ಸ್ಥಿತಿಗೆ ಸಮಾಧಿ ಸ್ಥಿತಿ ಅಂತ ಹೇಳುವಂಥದ್ದು. ಇದೊಂದು ಶೂನ್ಯ ಸ್ಥಿತಿ. ನಮಗೆ ಸಮಾಧಾನ ಸಿಕ್ಕ ನಂತರ ಬರುವಂತಹ ಸ್ಥಿತಿ ಸಮಾಧಿ ಸ್ಥಿತಿ. ಈ ರೀತಿಯಾಗಿ ಪತ್ರಿಜಿರವರು ಮೊದಲು ನಾವು ಸುಖ ಸ್ಥಿರ ಆಸನದಲ್ಲಿ ಕುತ್ಕೋತೀವಿ, ಆ ನಂತರ ಸಹಜವಾಗಿ ಉಸಿರನ್ನ ಗಮನಿಸ್ತೀವಿ, ಆ ವಿಶ್ವಮಯ ಪ್ರಾಣಶಕ್ತಿಯನ್ನ ತಗೊಂಡು ಪ್ರತ್ಯಾಹಾರ, ಆ ನಂತರ ಧಾರಣ, ನಂತರ ಧ್ಯಾನ ಸ್ಥಿತಿಗೆ ಬಂದು ಕೊನೆಯ ಹಂತ ಸಮಾಧಿ ಸ್ಥಿತಿ.
ಹಾಗೆ ಪತ್ರಿಜಿರವರ ಪರಿಕಲ್ಪನೆಯಲ್ಲಿ ಇದೆಲ್ಲನೂ ಇದಾದ್ರೆ ಪತ್ರಿಜಿರವರ ಪರಿಕಲ್ಪನೆಯಲ್ಲಿ ಯಮ ನಿಯಮದ ಬಗ್ಗೆ ನಾವು ಒಂದೆರಡು ಮಾತಲ್ಲಿ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಯಮ ಅಂದ್ರೆ ಏನು? ಆಧ್ಯಾತ್ಮಿಕ ಜೀವನದ ಸೂತ್ರಗಳ ಮೇಲೆ ಹಿಡಿತ. ಏನು ನಮ್ಮ ಆಧ್ಯಾತ್ಮಿಕ ಜೀವನವಿದೆ ಅದರಲ್ಲಿ ಇರುವಂತಹ ಸೂತ್ರಗಳ ಮೇಲೆ ನಾವು ಕಂಟ್ರೋಲ್ ಮಾಡುವಂಥದ್ದು ಈ ಯಮ ಅನ್ನೋದು. ಇಲ್ಲಿ ಕೂಡ ಸರ್ ಅವರು ಸತ್ಯ, ಅಹಿಂಸೆ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ ತಿಳಿಸ್ತಾರೆ. ಸತ್ಯವನ್ನ ಹೇಗೆ ವಿವರಿಸ್ತಾರೆ ಅಂತ ಅಂದ್ರೆ ಯಾವಾಗ್ಲೂ ಕೂಡ ಸತ್ಯವಾಗಿ ನಡ್ಕೋಬೇಕು, ಸತ್ಯವನ್ನ ತಿಳಿದುಕೊಳ್ಳುವುದರ ಕಡೆ ನಾವು ಹೆಜ್ಜೆಯನ್ನ ಇಡಬೇಕು. ಈ ಪಿರಮಿಡ್ ಸೊಸೈಟಿಯಲ್ಲಿ ಯಾವಾಗ್ಲೂ ಕೂಡ ನಡೆಯೋದು ಈ ಸತ್ಯಕ್ಕಾಗಿ ಶೋಧನೆ ಅಲ್ವಾ ಮಾಸ್ಟರ್ಸ್? ಈಗ ಆಲ್ರೆಡಿ ಎಲ್ಲರಿಗೂ ಅರಿವಿದೆ, ಪಿರಮಿಡ್ ಮಾಸ್ಟರ್ಸ್ ಗಳು ನಡೀತಾ ಇರೋದು ಈ ಸತ್ಯದ ಮಾರ್ಗದಲ್ಲಿ, ಸತ್ಯವೆಲ್ಲ ತಿಳಿಸೋದಕ್ಕೋಸ್ಕರ ಹೋರಾಟವನ್ನ ನಡೆಸ್ತಾರೆ. ಹಾಗೆ ಎರಡನೇದು ಅಹಿಂಸೆ, ಹಿಂಸಾತ್ಮಕ ಕ್ರಿಯೆಗಳನ್ನ ಸಂಪೂರ್ಣವಾಗಿ ವಿಸರ್ಜಿಸ್ಬೇಕು. ಇಲ್ಲಿ ಮುಖ್ಯ ಉದ್ದೇಶನೇ ಪ್ರಾಣಿ ಹಿಂಸೆ, ಪ್ರಾಣಿ ಹಿಂಸೆ ಮಾಡ್ದಲೇ ಇರುವಂತದ್ದು. ನೀವು ಧ್ಯಾನ ಮಾಡದಿದ್ರೂ ಪರವಾಗಿಲ್ಲ, ಪ್ರಾಣಿ ಹಿಂಸೆಯನ್ನ ಮಾಡಬೇಡಿ ಅಂತ ನಮ್ಮ ಪತ್ರಿಜಿ ಗುರುಗಳು ತಿಳಿಸ್ತಾರೆ ಮಾಸ್ಟರ್ಸ್. ಪ್ರಾಣಿ ಹಿಂಸೆ ಅನ್ನೋದು ಮಹಾ ಪಾಪ. ಯಾರೆಲ್ಲ ಮಾಂಸಾಹಾರವನ್ನ ಸೇವಿಸ್ತಾರೋ ಅವರು ಆ ದೇವರ ಸಾಮ್ರಾಜ್ಯದ ಬಾಗಲನ್ನು ಕೂಡ ಹೋಗೋದಕ್ಕೆ ಅರ್ಹತೆ ಇಲ್ಲ ಅವರಿಗೆ ಅಂತ ಹೇಳ್ತಾರೆ. ಅಹಿಂಸೆಯನ್ನ ನಾವು ಸಂಪೂರ್ಣವಾಗಿ ನಿಲ್ಲಿಸ್ಬೇಕು. ಅಹಿಂಸೆ ಅಂತ ಹೇಳ್ತಿದ್ದಾರೆ. ಅಹಿಂಸೆ ಅಂದ್ರೆ ಪ್ರಾಣಿ ಹಿಂಸೆ ಮಾತ್ರನಾ ಅಂದ್ರೆ ಪ್ರಾಣಿ ಹಿಂಸೆ ಮಾತ್ರ ಅಲ್ಲ, ಅದ್ರ ಜೊತೆಗೆ ಹಿಂಸೆ ಯಾವ್ದಾವ್ದು ಕೊಡ್ತೀವಿ, ಕೆಲವ್ರಿಗೆ ಕಾಮೆಂಟ್ ಮಾಡ್ತಾ ಇರ್ತೀವಿ, ಜಡ್ಜ್ಮೆಂಟ್ ಮಾಡ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ, ಅಂದ್ರೆ ವಿಮರ್ಶೆಗಳು, ಇವ್ರು ಹೀಗೆ ಇರ್ಬೇಕು ಅನ್ನೋ ಮನಸ್ತತ್ವವನ್ನ ಹೊಂದಿರ್ತೀವಲ್ಲ, ಅದು ಕೂಡ ಹಿಂಸೆಯ ಅದಿಗೆ ಬರುತ್ತೆ ಮಾಸ್ಟರ್ಸ್. ಹಾಗಾಗಿ ನೋ ಕಾಮೆಂಟ್, ನೋ ಜಡ್ಜ್ಮೆಂಟ್, ಹಾಗೆ ನೋ ಕಂಪ್ಲೇಂಟ್, ಇದು ಕೂಡ ಅಹಿಂಸೆಗೆ ಬರ ಅಂತದ್ದು. ಯಾರಿಗೂ ಕೂಡ ನಾವು ವಿಮರ್ಶೆಗಳನ್ನ ಮಾಡಿ ಎದುರುಗಡೆ ವ್ಯಕ್ತಿಗೆ ಮನಸ್ಸನ್ನ ನೋವು ಉಂಟು ಮಾಡಬಾರ್ದು. ಆಗ್ಲೇ ತಿಳಿಸ್ಕೊಂಡಾಗೆ ಶಾರೀರಿಕ ಹಿಂಸೆ ಮಾತ್ರ ಹಿಂಸೆ ಅಲ್ಲ, ಮಾನಸಿಕ ಹಿಂಸೆನೂ ಕೂಡ ಹಿಂಸೆ ಅಂತ ತಿಳಿಸ್ತಿದ್ದಾರೆ. ಇನ್ನು ಬ್ರಹ್ಮಚರ್ಯ, ಸದಾ ಮಧ್ಯ ಮಾರ್ಗವನ್ನ ಅವಲಂಬಿಸಿರುವುದು. ನಾವು ಆಲ್ರೆಡಿ ನಿನ್ನೆನೂ ತಿಳ್ಕೊಂಡ್ವಿ, ಅವಾಗೇನೂ ತಿಳ್ಕೊಂಡ್ವಿ, ಸಂಸಾರದಲ್ಲಿಯೇ ನಿರ್ವಾಣ. ನಾವು ಈ ಪ್ರಾಪಂಚಿಕ ಜೀವನದಲ್ಲಿ, ಸಾಂಸಾರಿಕ ಜೀವನದಲ್ಲೇ ಇದ್ದು ಈ ಆಧ್ಯಾತ್ಮಿಕ ಜೀವನದಲ್ಲಿ ಯಾವ ಜ್ಞಾನವನ್ನ ತಿಳ್ಕೊತೀವೋ ಅದನ್ನ ಪ್ರಾಪಂಚಿಕ ಜೀವನದಲ್ಲಿ ಅಳವಡಿಸ್ಕೊಂಡು ಆನಂದಮಯವಾದಂತಹ ಜೀವನವನ್ನ ನಡೆಸೋದು ನಮ್ಮದು ಮಧ್ಯೆ ಮಾರ್ಗ. ಇನ್ನ ಆಸ್ತೇಯ, ಪರರ ಆಸ್ತಿಯ ಮೇಲೆ ಅಸೂಯೆ ಇಲ್ಲದೆ ಇರುವಂತದ್ದು. ನಾವು ಬೇರೆಯವರ ವಸ್ತು ಅಥವಾ ಆಸ್ತಿಯ ಮೇಲೆ ಅಸೂಯೆ ಯಾವುದೇ ಕಾರಣಕ್ಕೂ ಕೂಡ ಇಟ್ಕೋಬಾರ್ದು ಅಂತ ನಮ್ಮ ಪತ್ರಿಜಿ ಗುರುಗಳು ತಿಳಿಸ್ತಾ ಇದ್ದಾರೆ. ಪರರ ವಸ್ತು ಪಾಷಾಣ ಅಂತ ಹೇಳ್ತಾರಲ್ಲ ಮಾಸ್ಟರ್ಸ್, ಹಾಗಾಗಿ ಬೇರೆಯವರ ವಸ್ತುಗಳ ಕಡೆ ನಮ್ಮ ಗಮನ ಇರಬಾರ್ದು, ನಮಗೆ ಅದರ ಅವಶ್ಯಕತೆ ಇಲ್ಲ. ಆನಂತರ ಅಪರಿಗ್ರಹ, ನಮಗೆ ಅಗತ್ಯ ಇಲ್ದಲೆ ಇರೋದ್ನ ನಾವು ಯಾರೇ ಕೊಟ್ರು ಕೂಡ ತಗೋಬಾರ್ದು. ನಮಗೆ ಅವಶ್ಯಕತೆ ಇಲ್ಲದಿದ್ರು ಕೂಡ ನಾವು ಸಂಗ್ರಹಿಸ್ತಾ ಇರ್ತೀವಿ, ಆದ್ರೆ ಹಾಗೆ ಮಾಡಬಾರ್ದು ಅಂತ ನಮ್ಮ ಗುರುಗಳು ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್. ಇದು ಯಮದ ಬಗ್ಗೆ. ಇನ್ನ ನಿಯಮದ ಬಗ್ಗೆ ಏನ್ ಹೇಳ್ತಾರೆ ಅಂತ ಅಂದ್ರೆ, ದಿನನಿತ್ಯ ನಾವು ಮಾಡ್ಬೇಕಾಗಿರುವಂತಹ ಕಾರ್ಯಕಲಾಪಗಳು, ನಾವು ಪ್ರತಿದಿನ ವೈಯಕ್ತಿಕವಾಗಿ ಮಾಡಬೇಕಾದಂತಹ ಕಾರ್ಯಗಳು ಇವು. ಯಾವುದು? ಶೌಚ. ಶೌಚ ಅಂದ್ರೆ ಪರಿಶುಭ್ರತೆ, ಶರೀರವನ್ನ ಶುಚಿಯಾಗಿಟ್ಕೊಳ್ಳುವಂಥದ್ದು. ನಾವು ಇರುವಂತಹ ಸ್ಥಳವನ್ನ ಶುಚಿಯಾಗಿಟ್ಕೋಬೇಕು. ಹಾಗೆ ಆಂತರಂಗಿಕವಾಗಿ ಬಹಿರಂಗಿಕವಾಗಿ ನಾವು ಶುಚಿಯಾಗಿಟ್ಕೋಬೇಕು. ಆಂತರಂಗಿಕವಾಗಿ ಶುದ್ಧವಾಗಿರ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಖಂಡಿತವಾಗಿಯೂ ಕೂಡ ಧ್ಯಾನವನ್ನ ಮಾಡ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಧ್ಯಾನಕ್ಕೆ ಶರಣಾಗತಿ ಆಗ್ಲೇಬೇಕು. ಹಾಗೆ ವಿಚಾರ ಶುದ್ಧಿ ಇರ್ಬೇಕು, ವಾಕ್ ಶುದ್ಧಿ ಇರ್ಬೇಕು, ಕ್ರಿಯಾ ಶುದ್ಧಿ ಇರ್ಬೇಕು ಅಂತ ಪತ್ರಿಜಿ ಗುರುಗಳು ತಿಳಿಸ್ತಾರೆ ಮಾಸ್ಟರ್ಸ್. ಇನ್ನು ಸಂತೋಷ, ಪಿರಮಿಡ್ ಮಾಸ್ಟರ್ಸ್ ಮನಸ್ಸನ್ನ ಯಾವಾಗಲೂ ಕೂಡ ಸಂತೋಷವಾಗಿ ಇಟ್ಕೋಬೇಕು. ಹಾಗೆ ಆನಂದೋ ಬ್ರಹ್ಮ ಅಂತ ಹೇಳ್ತಿದ್ದಾರೆ. ಎಲ್ಲಾ ಸಂದರ್ಭದಲ್ಲೂ ನಾವೆಲ್ಲರೂ ಸಂತೋಷವಾಗಿ ಇರುವಂತ ಪ್ರಯತ್ನವನ್ನ ಮಾಡ್ಬೇಕು. ಇನ್ನು ಮೂರನೇದು ತಪಸ್ಸು. ಈ ನಿದ್ರೆ ಆಹಾರವನ್ನ ಕ್ರಮೇಣ ಕಡಿಮೆ ಮಾಡಿ ಧ್ಯಾನವನ್ನ ಹೆಚ್ಚು ಮಾಡ್ಕೊಂಡು ಜ್ಞಾನವನ್ನ ಬೆಳೆಸ್ಕೊಳ್ಳುವಂಥದ್ದು ಈ ತಪಸ್ಸಿನ ಅಡಿಯಲ್ಲಿ ಬರುತ್ತೆ. ನಮ್ಮ ವಿಲ್ ಪವರ್ ಅನ್ನೋದು ಹೆಚ್ಚಾಗುತ್ತೆ. ಈ ತಪಸ್ಸು
ಕಷ್ಟ ಅನ್ಸಿದ್ರು ಕೂಡ ಇಷ್ಟಪಟ್ಟು ಮಾಡ್ಬೇಕು. ಮನಸ್ಸಿದ್ರೆ ಮಾರ್ಗ. ಬೆಳಗ್ಗೆ ಎದ್ದು ಧ್ಯಾನವನ್ನ ಮಾಡುವುದಕ್ಕೆ ಕಷ್ಟ ಅನ್ಸಿದ್ರೆ ಎದ್ದು ಕಷ್ಟ ಆಗಿದ್ರು ಕೂಡ ಅನಿಸ್ತಾ ಇರುತ್ತೆ, ಆದ್ರೂ ಕೂಡ ನಾವು ಎದ್ದು ಧ್ಯಾನವನ್ನ ಮಾಡ್ಬೇಕು. ಸ್ವಾಧ್ಯಾಯವನ್ನ ಕೂಡ ಇಷ್ಟಪಟ್ಟು ಮಾಡ್ಬೇಕು. ಹಾಗೆ ಕೇಳಿಸಿಕೊಳ್ಳುವಂತಹ ಕಲೆಯನ್ನ ನಾವು ಬೆಳೆಸ್ಕೋಬೇಕು. ಯಾರಾದ್ರೂ ಮಾತಾಡ್ತಾ ಇದ್ರೆ ಮಧ್ಯದಲ್ಲಿ ಮಾತಾಡ್ಬಿಡ್ತೀವಿ. ಆ ಕೇಳಿಸ್ಕೊಳ್ಳೋದು ಒಂದು ಕಲೆನೇನೆ. ಪೂರ್ತಿ ವಿನ್ನ ತರವಾತ ಮಾట్లాಡು ಅಂತ ಹೇಳ್ತಾರೆ. ಎದುರುಗಡೆ ವ್ಯಕ್ತಿ ಏನಾದ್ರು ಹೇಳ್ತಿದ್ರೆ ಅವರು ಪೂರ್ತಿ ಮಾತಾಡಿದ ನಂತರ ನಾವು ಏನಾದ್ರೂ ಡೌಟ್ಸ್ ಇದ್ರೆ ಆ ನಂತರ ಕೇಳ್ಬೇಕು ಮಾಸ್ಟರ್ಸ್. ಇಲ್ಲ ಅಂದ್ರೆ ಆ ಜ್ಞಾನ ಅಲ್ಲಿಗೆ ಕಟ್ಟಾಗಿ ಹೋಗ್ಬಿಡುತ್ತೆ. ಹಾಗೆ ಆಹಾರದ ಬಗ್ಗೆ, ಈ ಅಮೃತ ಆಹಾರದ ಬಗ್ಗೆ ನಾವು ತಿಳ್ಕೋಬೇಕು. ಹಾಗೆ ಕಡಿಮೆ ಆಹಾರ ಸೇವನೆಯನ್ನ ಮಾಡ್ಬೇಕು. ಹಾಗೆ ಹೆಚ್ಚೆಚ್ಚು ಸಾಧನೆ ಮಾಡುವುದರ ಕಡೆ ನಾವು ಗಮನವನ್ನ ಕೊಡ್ಬೇಕು. ಆಗ ವಿಲ್ ಪವರ್ ಅನ್ನೋದು ಹೆಚ್ಚಾಗುತ್ತೆ. ಈ ರೀತಿಯಾಗಿ ನಮ್ಮ ಗುರುಗಳು ವಿವರಣೆಯನ್ನ ನೀಡಿದ್ದಾರೆ. ಇನ್ನು ಸ್ವಾಧ್ಯಾಯ, ಆತ್ಮದ ಬಗ್ಗೆ ಅಧ್ಯಯನ ಮಾಡುವುದು. ನಾನು ಈ ದೇಹ ಮಾತ್ರ ಅಲ್ಲ, ನಾನು ಆತ್ಮ. ನಾನು ಏನಕ್ಕೋಸ್ಕರ ಬಂದಿದ್ದೀನಿ, ನನ್ನ ಜೀವನದ ಉದ್ದೇಶ ಏನು, ಇವೆಲ್ಲವನ್ನ ತಿಳ್ಕೊಳ್ಳೋದು ಸ್ವಾಧ್ಯಾಯ. ಇದರ ಜೊತೆಗೆ ಪುಸ್ತಕಗಳನ್ನ ಓದಿ ಜ್ಞಾನವನ್ನ ಹೆಚ್ಚಿಸ್ಕೊಳ್ಳೋದು ಸ್ವಾಧ್ಯಾಯ. ಇನ್ನ ಕೊನೆಯದು ಈಶ್ವರ ಪ್ರಣಿಧಾನ. ಎಲ್ಲವೂ ಈಶ್ವರಮಯವೇ, ಇರುವುದೆಲ್ಲ ಕೂಡ ಆತ್ಮ ತತ್ವವೇ ಅನ್ನುವಂತಹ ಭಾವನೆಯನ್ನ ಸದಾ ನಾವು ಇಟ್ಕೋಬೇಕು ಮಾಸ್ಟರ್ಸ್. ಎಲ್ಲರನ್ನು ದೈವತ್ವದಂತೆ ನೋಡುವಂಥದ್ದು. ಈಶಾ ಅಂದರೆ ಪರಮಾತ್ಮ. ಆದ್ರೆ ನಾವು ದೈವತ್ವವನ್ನ ಹೊಂದಿದ ನಂತರವೇ ಎಲ್ಲರನ್ನು ಕೂಡ ದೇವರನ್ನ ಕಾಣೋದಕ್ಕೆ, ಎಲ್ಲರಲ್ಲೂ ನಾವು ದೇವರನ್ನ ಕಾಣೋದಕ್ಕೆ ಸಾಧ್ಯ ಆಗತ್ತೆ. ನಾವು ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತೀವಿ, ಆದ್ರೆ ಎಲ್ಲರಲ್ಲಿ ದೇವರನ್ನ ನೋಡುವಂತ ಜ್ಞಾನ ನಮ್ಮಲ್ಲಿ ಇರೋದಿಲ್ಲ. ಅದು ಧ್ಯಾನದಿಂದ ಮಾತ್ರ ಸಾಧ್ಯ ಆಗುತ್ತೆ. ನಾವು ಧ್ಯಾನ ಮಾಡಿದಾಗ ಮಾತ್ರ ಈ ಸತ್ಯದ ಅರಿವಾಗೋದು. ಈ ಈಶ್ವರ ಪ್ರಣಿಧಾನ ಅಂದ್ರೆ ಪ್ರತಿಯೊಂದರಲ್ಲೂ ಆ ಭಗವಂತನಿದ್ದಾನೆ. ಅಹಂ ಬ್ರಹ್ಮಾಸ್ಮಿ, ನಾನು ದೇವರು, ಎಲ್ಲರಲ್ಲಿರುವುದು ಆ ದೇವರಿದ್ದಾನೆ ಅಂತ ಹೇಳಿ ಶರಣಾಗತಿಯನ್ನ ಹೊಂದುವುದೇ ಈಶ್ವರ ಪ್ರಣಿಧಾನ. ನೋಡಿ, ಈ ರೀತಿಯಾಗಿ ಯಮ ನಿಯಮಗಳನ್ನ ಪತ್ರಿಜಿರವರು ಅವರ ಕಾನ್ಸೆಪ್ಟ್ ನಲ್ಲಿ 7ನೇ 8ನೆಯದಾಗಿ ವಿವರಣೆಯನ್ನ ನೀಡಿದ್ದಾರೆ ಮಾಸ್ಟರ್ಸ್. ಯಮ ನಿಯಮ ಅನುಷ್ಠಾನೆ ಪಾಪ ನಿವೃತ್ತಿ ಅಂತ ಅಂತಾರೆ. ಅಂದ್ರೆ ಈ ಯಮ ನಿಯಮವನ್ನ ನಾವು ಅನುಸರಿಸೋದ್ರಿಂದ ನಮ್ಮ ಪಾಪವೆಲ್ಲ ನಿವೃತ್ತಿಯಾಗತ್ತೆ. ನಮ್ಮ ಆಧ್ಯಾತ್ಮಿಕ ಸಾಧನೆ ಅನ್ನೋದು ಮುನ್ನಡೆಯುತ್ತಾ ಹೋಗುತ್ತೆ ಮಾಸ್ಟರ್ಸ್. ಜನನ ಮರಣ ಚಕ್ರದಲ್ಲಿ ಸಿಲುಕಿರುವಂತಹ ಮನುಷ್ಯನಿಗೆ ಆಧ್ಯಾತ್ಮಿಕ ಜ್ಞಾನ ಇಲ್ದಿರದೆ ಬೇರೆ ಶರಣ್ಯ ಇಲ್ಲ, ಬೇರೆ ದಾರಿ ಇಲ್ಲ ಮಾಸ್ಟರ್ಸ್. ಈ ಜನನ ಮರಣ ಚಕ್ರದಿಂದ ನಾವು ಬಿಡುಗಡೆ ಹೊಂದಬೇಕು ಅಂತ ಅಂದ್ರೆ ನಮಗೆ ಈ ಆಧ್ಯಾತ್ಮಿಕ ಜ್ಞಾನ ಬೇಕೇ ಬೇಕು. ನಾವ್ ಇದಕ್ಕೆಲ್ಲ ಸರೆಂಡರ್ ಆಗ್ಲೇಬೇಕು. ಈ ಮಾನವ ಜೀವನ ಉತ್ತಮಗೊಳಿಸ್ಕೋಬೇಕು ಅಂದ್ರೆ, ಆನಂದದಿಂದ ನಾವು ಜೀವನವನ್ನ ಮಾಡ್ಬೇಕು ಅಂದ್ರೆ ಈ ಆನಾಪಾನ ಸತಿ ಧ್ಯಾನ ಅನ್ನೋದು ಅತಿ ಮುಖ್ಯವಾದಂತಹ ಘಟ್ಟ. ಆದ್ರಿಂದ ಪ್ರತಿಯೊಬ್ಬರೂ ಸಹ ಈ ಧ್ಯಾನ ಸಾಧನೆಯನ್ನ ಮಾಡಿ ಜ್ಞಾನವನ್ನ ತಿಳ್ಕೊಂಡು ಆತ್ಮ ಸಾಕ್ಷಾತ್ಕಾರವನ್ನ ಹೊಂದೋಣ ಮಾಸ್ಟರ್ಸ್. ಇದು ಪತಾಂಜಲಿ ಮಹರ್ಷಿಯವರ ಅಷ್ಟಾಂಗ ಮಾರ್ಗದ ಬಗ್ಗೆ ಅವರು ತಿಳಿಸ್ಕೊಟ್ಟಿರುವಂತದ್ದು. ಹಾಗೆ ನಮ್ಮ ಪತ್ರಿಜಿರವರ ಪರಿಕಲ್ಪನೆಯಲ್ಲಿ ಈ ಪತಾಂಜಲಿಯ ಅಷ್ಟಾಂಗ ಮಾರ್ಗದ ಬಗ್ಗೆ ನಮ್ಮ ಗುರುಗಳು ತಿಳಿಸ್ಕೊಟ್ಟಿರುವಂತಹ ವಿಷಯಗಳನ್ನ ನಾವು ಸ್ವಲ್ಪ ಪ್ರಮಾಣದಲ್ಲಿ ತಿಳ್ಕೊಂಡ್ವಿ ಮಾಸ್ಟರ್ಸ್. ನನಗೆ ತಿಳಿದಿರುವಂತಹ ಈ ಜ್ಞಾನವನ್ನ ಹಂಚುವುದಕ್ಕೆ ಅವಕಾಶವನ್ನ ನೀಡಿದಂತಹ ಮಹಾವತಾರ್ ಫೌಂಡೇಶನ್ ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ, ಮುಖ್ಯವಾಗಿ ಟ್ರಸ್ಟಿ ಆದಂತಹ ರಂಗನಾಥ್ ಸರ್ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ಥ್ಯಾಂಕ್ ಯು ಸರ್. ಹಾಗೆ ಇದುವರೆಗೂ ಝೂಮ್ ನಲ್ಲಿ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಣೆ ಮಾಡಿದಂತಹ ಎಲ್ಲಾ ನನ್ನ ಧ್ಯಾನ ಬಂಧುಗಳಿಗೂ ಕೂಡ ಹೃದಯ ಪೂರ್ವಕವಾದಂತಹ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ನಾನು ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸ್ಕೊಳ್ಳೋದು ಒಂದೇ, ದಯಮಾಡಿ ಎಲ್ಲರೂ ಧ್ಯಾನವನ್ನ ಮಾಡಿ. ಸತ್ಯ ದರ್ಶನವಾಗ್ಬೇಕು ಅಂತ ಅಂದ್ರೆ ನಮ್ಮೊಂದಿಗೆ ನಾವು ಅನುಸಂಧಾನ ಆದ್ರೆ ಮಾತ್ರ ಸತ್ಯ ದರ್ಶನ ಆಗೋದಕ್ಕೆ ಕಾರಣ ಆಗುತ್ತೆ. ನೋಡಿ ಮಾಸ್ಟರ್ಸ್, ಇನ್ನು 21 ದಿನಗಳ ಈ ಆನ್ಲೈನ್ ಅಧಿವೇಶನದಲ್ಲಿ ಇಂದು 2ನೇ ದಿನ. ಬಹಳಷ್ಟು 3 ಬ್ಯಾಚ್ಗಳನ್ನ ಸಂಪೂರ್ಣ ಮಾಡಿ 4ನೇ ಬ್ಯಾಚ್ ಅನ್ನ ಮಾಡ್ತಿದ್ದಾರೆ. ಅವರ ಮೂಲ ಉದ್ದೇಶ ನಿಮ್ಮೆಲ್ಲರನ್ನು ಕೂಡ ಆಧ್ಯಾತ್ಮಿಕ ಜ್ಞಾನಿಗಳನ್ನಾಗಿ ಮಾಡ್ಬೇಕು ಅನ್ನೋದಾಗಿದೆ. ಅದೆಲ್ಲ ಯಶಸ್ವಿ ಆಗ್ಬೇಕು ಅಂದ್ರೆ ನೀವು ಮೊದಲು ಹೆಜ್ಜೆಯನ್ನ ಇಡ್ಬೇಕಾಗಿರೋದು ಈ ಧ್ಯಾನಕ್ಕೆ.
ದಯಮಾಡಿ ಎಲ್ಲರೂ ಪ್ರತಿನಿತ್ಯ ಕ್ರಮಶಿಕ್ಷಣದಿಂದ ಧ್ಯಾನ ಅಭ್ಯಾಸವನ್ನ ಮಾಡಿ, ನಿಮ್ ಕೈಲಿ ಎಷ್ಟಾಗುತ್ತೋ ಆಧ್ಯಾತ್ಮಿಕ ಪುಸ್ತಕಗಳ ಪಠನೆಯನ್ನ ಮಾಡಿ, ಈ ರೀತಿಯಾದಂತಹ ಸತ್ಸಂಗಗಳು, ಸಜ್ಜನ ಸಾಂಗತ್ಯವನ್ನ ನೀವು ಅಟೆಂಡ್ ಮಾಡ್ಬೇಕು ಮಾಸ್ಟರ್ಸ್. ಆಗ ಮಾತ್ರ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯನ ನಮ್ಮ ಸರ್ರು ತಿಳಿಸ್ತಾನೆ ಇರ್ತಾರೆ, ಧ್ಯಾನ ಜ್ಞಾನವನ್ನ ಬರೀ ತಿಳ್ಕೊಳ್ಳೋದ್ರಿಂದ ಮಾತ್ರ ಅಲ್ಲ, ಆಚರಣೆ ಬಹಳ ಇಂಪಾರ್ಟೆಂಟ್. ನಾವು ಅಳವಡಿಸ್ಕೊಂಡ ಆನಂದವಾದಂತ ಜೀವನವನ್ನ ನಡೆಸ್ತಾ ಇದೀವಿ ಅಂದ್ರೆ ಮಾತ್ರ ನಾವು ಆನಂದದಿಂದ ಇದೀವಿ, ಆಧ್ಯಾತ್ಮಿಕತೆಯಲ್ಲಿ ಇದೀವಿ ಅಂತ ಅರ್ಥ ಮಾಸ್ಟರ್ಸ್. ದಯಮಾಡಿ ಎಲ್ಲರೂ ಕೂಡ ಧ್ಯಾನ ಅಭ್ಯಾಸವನ್ನ ಪ್ರತಿನಿತ್ಯ ಮಾಡಿ ಆನಂದವಾದಂತಹ ಜೀವನವನ್ನ ನಡೆಸಿ ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸ್ಕೊತಾ ಇದ್ದೀನಿ. ಈ ಆಧ್ಯಾತ್ಮಿಕ ಪರಿಕಲ್ಪನೆಯಲ್ಲಿ ಪತಾಂಜಲಿ ಅಷ್ಟಾಂಗ ಯೋಗ ಆಯ್ತು, ಆನಂತರ ಸಮಗ್ರ ಜೀವನ ಶೈಲಿ ಮನೆ ಮದ್ದನ್ನ ರಂಗನಾಥ್ ಸರ್ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಈ ವೇದಿಕೆಯನ್ನು ಅವರಿಗೆ ಬಿಟ್ಕೊಡ್ತಾ ಇದ್ದೀನಿ. ಈ ಅವಕಾಶಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ತಿಳಿಸಿ ನಮ್ಮ ಗುರುಗಳಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಿಮಗೆ ಹೃದಯಪೂರ್ವಕ ನಮಸ್ಕಾರಗಳು. ಯಾಕಂದ್ರೆ ಇಂಥ ಅದ್ಭುತವಾದ ಜ್ಞಾನ ಪತಾಂಜಲಿ ಅಷ್ಟಾಂಗ ಯೋಗ, ಪತಾಂಜಲಿ ಮಹರ್ಷಿ ದೃಷ್ಟಿಯಾಗಿ ಮತ್ತೆ PSSM ದೃಷ್ಟಿಯಾಗಿ, ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ದೃಷ್ಟಿಯಾಗಿ, ಆ ದೃಷ್ಟಿಕೋನದಲ್ಲಿನೂ ಇಂಥ ಅದ್ಭುತವಾದ ಜ್ಞಾನ ಹಂಚಿದಕ್ಕೂ ಮತ್ತೆ ಒಂದ್ಸರಿ ತುಂಬಾ ಧನ್ಯವಾದ